ನಮಸ್ಕಾರ. ಇವತ್ತು ಫೈನಲ್ ವಿಡಿಯೋ ಇದು. ನಾವು ಇವತ್ತು ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋಣ. ಪ್ರಾಣಾಯಾಮ ಪತಂಜಲಿ ಯೋಗಪೀಠ ಸಮಿತಿ ನಮ್ಮ ಹರಿದ್ವಾರದ ಪ್ರಕಾರ 8 ಪ್ರಾಣಾಯಾಮಗಳು ಇದ್ದಾವೆ. 8 ಪ್ರಾಣಾಯಾಮ ಇವತ್ತು ಪ್ರಾಕ್ಟೀಸ್ ಮಾಡೋಣ. ಮೊದಲು ಪ್ರಾಣಾಯಾಮ ಅಂದರೆ ಏನು? ಪ್ರಾಣಾಯಾಮ ಅಂದರೆ ಪ್ರಾಣ ಅಂದರೆ ವಾಯುಶಕ್ತಿ, ಆಯಾಮ ಅಂದರೆ ಕಂಟ್ರೋಲ್ ಮಾಡೋದು. ವಾಯುವನ್ನು ಅಥವಾ ಪ್ರಾಣಶಕ್ತಿಯನ್ನು ಕಂಟ್ರೋಲ್ ಮಾಡಿ ವಿವಿಧ ರೀತಿಯ ಶ್ವಾಸ ಮತ್ತು ಪ್ರಶ್ವಾಸ, ಅಂದರೆ ಶ್ವಾಸ ಅಂದರೆ ತಗೊಳ್ಳೋದು, ಪ್ರಶ್ವಾಸ ಅಂದರೆ ಬಿಡೋದು. ಅಂದರೆ ಶ್ವಾಸ ಮತ್ತು ಪ್ರಶ್ವಾಸದ ಆ ಗ್ಯಾಪ್ ಮಧ್ಯ ಕುಂಭಕ ಅದನ್ನು ತಿಳಿದು ಕಾನ್ಷಿಯಸ್ನಲ್ಲಿ ನೋಯಿಂಗ್ಲಿ ವಿವಿಧ ರೀತಿಯಲ್ಲಿ ಪ್ರಾಣಶಕ್ತಿಯನ್ನು ತಗೊಳ್ಳೋದು ಮತ್ತು ಬಿಡೋದು. ಇದನ್ನು ಮಾಡೋದೇ ಪ್ರಾಣಾಯಾಮ ಅಂತ ಕರೀತಾರೆ. ಪ್ರಾಣಾಯಾಮ ನಾವು ಹೇಗೆ ದೇಹಕ್ಕೆ ಪ್ರತಿನಿತ್ಯ ನಾವು ಸ್ನಾನ ಹೇಗೆ ಮಾಡ್ತೀವಿ, ಅದೇ ಥರ ಆಂತರಿಕವಾಗಿ ಒಳಗಡೆಯಿಂದ ಪ್ಯೂರಿಫೈ ಆಗಲೇಬೇಕು. ಎಲ್ಲ ಅಂಗಾಂಗಗಳಿಗೆ ಒಳಗಡೆ ಪ್ಯೂರಿಫೈ ಬೇಕಲ್ಲ, ಅದಕ್ಕೆ ಪ್ರಾಣಾಯಾಮ ಅಂತಾರೆ. ಆಂತರಿಕ ಶುದ್ಧಿಯೇ ವಿವಿಧ ರೀತಿಯ ಪ್ರಾಣಶಕ್ತಿಯನ್ನು, ಉಸಿರಾಟವನ್ನು ತಗೊಳ್ಳೋದು, ವಿವಿಧ ರೀತಿಯ ಉಸಿರಾಟವನ್ನು ಬಿಡೋದು, ವಿವಿಧ ರೀತಿಯಲ್ಲಿ ಕುಂಭಕ, ಅಂತರ್ಕುಂಭಕ, ಬಾಹಿರ್ಕುಂಭಕ, ವಿವಿಧ ರೀತಿ ಮಾಡ್ತಕ್ಕಂಥದ್ದೇ ಪ್ರಾಣಾಯಾಮ. ಬನ್ನಿ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ. 8 ಪ್ರಾಣಾಯಾಮಗಳು ಇದ್ದಾವೆ. ಮೊದಲನೇ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ನೋಡಿ, ಪ್ರಾಣಾಯಾಮ ಯೋಗದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯೋಗ ಚಿತ್ತವೃತ್ತಿ ನಿರೋಧ. ಅಂದರೆ ಯೋಗ, ಚಿತ್ತ ಅಂದರೆ ಮನಸ್ಸು, ವೃತ್ತಿ ಅಂದರೆ ನಮ್ಮ ಬರ್ತಕ್ಕಂಥ ಚಂಚಲ ಮನಸ್ಸು, ವಿರೋಧ ಮಾಡ್ತಕ್ಕಂಥದ್ದು. ಅಂದರೆ ಮನಸ್ಸಿನ ಚಂಚಲತನವನ್ನು ಕಂಟ್ರೋಲ್ ಮಾಡಿ ಇರ್ತಕ್ಕಂಥದ್ದೇ ಯೋಗ ಅಂತಾರೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ, ಯೋಗ ಕರ್ಮೇಶು ಕುಶಲಂ. ಅಂದರೆ ನಾವು ಏನೇ ಮಾಡಿದ್ರೂ ಆ ಎಕ್ಸಲೆನ್ಸ್ ಅಂದರೆ ಆ್ಯಕ್ಷನ್ ಆರ್ ಬಿಹೇವಿಯರ್ ವಿತ್ ಪರ್ಫೆಕ್ಟ್ ಅಪ್ರೋಪ್ರಿಯೇಟ್ ಇರ್ತಕ್ಕಂಥದ್ದೇ ಎಕ್ಸಲೆನ್ಸ್. ಅಂದರೆ ಯೋಗ ಇಟ್ ಸೆಲ್ಫ್ ಈಸ್ ಎ ಎಕ್ಸಲೆನ್ಸ್ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಹೇಗೆ ಇದಕ್ಕೊಂದು ಜನರು ಹೇಳ್ತಾರೆ ನೋಡಿ, ದೀಪವಿದ್ದಲ್ಲಿ ಕತ್ತಲಿಲ್ಲ, ಯೋಗವಿದ್ದಲ್ಲಿ ರೋಗವಿಲ್ಲ ಅಂತ ಹೇಳ್ತಾರೆ. ಆ ಥರ ನಾವು ಯೋಗ ಮಾಡ್ತಾ ಇರಬೇಕು. ಪ್ರತಿನಿತ್ಯ ನಾವು ಪ್ರಾಣಾಯಾಮ, ಎಕ್ಸಸೈಜು, ಯೋಗ ಎಲ್ಲ ಕಂಪಲ್ಸರಿ 1 ಅವರ್ ಅದಕ್ಕೋಸ್ಕರ ಸೀಮಿತವಾಗಿಟ್ಟು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಬನ್ನಿ ನಾವು ಮೊದಲನೇ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಾಣಾಯಾಮ, 8 ಪ್ರಾಣಾಯಾಮಗಳು ಯಾರು ಅಂದರೆ ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ ಮತ್ತು ಅಗ್ನಿಸಾರ ಅಂತಾರೆ. 4ನೇದು ಉಜ್ಜಾಯಿ ಪ್ರಾಣಾಯಾಮ. 5ನೇದು ನಮಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಾರೆ. ಓಕೆ, ಆ ಅನುಲೋಮ ವಿಲೋಮ ಆದಮೇಲೆ ಭ್ರಾಮರಿ ಪ್ರಾಣಾಯಾಮ ಆದಮೇಲೆ ಉದ್ಗೀತ್ ಪ್ರಾಣಾಯಾಮ ಆದಮೇಲೆ ಲಾಸ್ಟು ಪ್ರಣವಧಾನ ಅಂತಾರೆ. ಪ್ರಣವಧಾನ ಲಾಸ್ಟ್ ಧ್ಯಾನ ಮಾಡ್ತಕ್ಕಂಥದ್ದು. ಈ 8 ಪ್ರಾಣಾಯಾಮಗಳು ಕೂಡಿ ಒಂದು ಪ್ರಾಣಾಯಾಮದ ಪ್ಯಾಕೇಜ್ ಮಾಡಿದ್ದಾರೆ. ನಾವು ಒಂದೊಂದಾಗಿ ಪ್ರಾಕ್ಟೀಸ್ ಮಾಡೋಣ. ಮೊದಲನೇ ಪ್ರಾಣಾಯಾಮ ಭಸ್ತ್ರಿಕಾ. ಇದಕ್ಕಿಂತ ಮುಂಚೆ ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ಕೆಲವೊಂದು ಸಣ್ಣ ನಿಯಮಗಳು. ಏನಪ್ಪ, ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ನೆಲದ ಮೇಲೆ ಕೊಡಬಾರ್ದು. ಏನಾದರೂ ಒಂದು ಮ್ಯಾಟು, ಯೋಗ ಮ್ಯಾಟು ಅಥವಾ ಜಮಖಾನು ಏನಾದ್ರ ಮೇಲೆ ಕುತ್ಕೊಂಡು ಮಾಡಬೇಕು. ಓಕೆ, ಆಮೇಲೆ ಈ ಪ್ರಾಣಾಯಾಮನ 4 ಆಸನಗಳು, ಯಾವ ಆಸನಗಳು ಬೇಕಾದ್ರೆ ಆಸನಗಳು ಕುತ್ಕೊಂಡು ಮಾಡ್ಬೋದು. ಫಸ್ಟ್ನೇದು ಇದು ಸುಖಾಸನ, ಇಲ್ಲಾಂದರೆ ಈ ಸಿದ್ಧಾಸನ ಅಂತಾರೆ. ಇದಕ್ಕೆ ಈ ಥರ ಕುತ್ಕೊಂಡು ಮಾಡೋದಕ್ಕೆ ಸಿದ್ಧಾಸನ. ಇನ್ನೊಂದು ಪದ್ಮಾಸನ, ಈ ಥರ. ಲಾಸ್ಟ್ನೇದು ವಜ್ರಾಸನ ಅಂತಾರೆ. ಈ ಥರ ಕುತ್ಕೊಂಡು ಮಾಡ್ಬೋದು. ಒಂದೊಂದಕ್ಕೆ ಒಂದೊಂದು ಥರ ಕುತ್ಕೊಂಡು ಮಾಡ್ಬೋದು. ಯಾವುದಾದ್ರು ಕುತ್ಕೊಂಡು ಮಾಡ್ಬೋದು. ಕೆಲವೊಂದು ಪ್ರಾಣಾಯಾಮಕ್ಕೆ ಪರ್ಟಿಕ್ಯುಲರ್ಲಿ ಯಾವ ಥರ ಕುತ್ಕೊಂಡು ಬಂದಾಗ ಹೇಳ್ತೀನಿ. ಆಮೇಲೆ ನೋಡಿ, ಎಲ್ಲ ಪ್ರಾಣಾಯಾಮಗಳು ಮಾಡ್ಬೇಕಾದ್ರೆ ಕಂಪಲ್ಸರಿ ನಾವು ಕಣ್ಮುಚ್ಚೆ ಧ್ಯಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾಡ್ತಾ ಇರಬೇಕು. ಅದರ ಜೊತೆಗೆ ಬೆನ್ನು ನೇರ ಇರಬೇಕು. ನಮ್ಮ ಕತ್ತನ್ನು ಸ್ಟ್ರೇಟಾಗಿ ಈ ಥರ ಇಟ್ಕೊಂಡು ಮಾಡಬೇಕು. ಆಮೇಲೆ ಇದು ಯಾವ ಸಮಯದಲ್ಲಿ ಮಾಡಬೇಕು? ನಾವು ಬೆಳಿಗ್ಗೆ ಬರೇ ಹೊಟ್ಟೆಲೆ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ತಿನ್ನೋದಿಲ್ಲ, ಓನ್ಲಿ ನೀರು ಮಾತ್ರ ಕುಡಿದಿರ್ತೀವಲ್ಲ. ಉಷಾಪಾನ ಆದಮೇಲೆ, ದಂತಮಂಜನ ಆದಮೇಲೆ ನಾವು ಮತ್ತೆ ಪ್ರಾಣಾಯಾಮ ಎಕ್ಸಸೈಜ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಅಂದರೆ ನಮ್ಮ ಹೊಟ್ಟೆ ಖಾಲಿ ಇರಬೇಕು. ಆ ಸಮಯದಲ್ಲಿ ಮಾಡ್ಬೋದು. ಇಲ್ಲಪ್ಪ ಬೆಳಿಗ್ಗೆ ಆಗಲ್ಲ, ಸಾಯಂಕಾಲ ಮಾಡಿ. ಓಕೆ, ಲಂಚ್ ಆದಮೇಲೆ 4 to 5 hours ಗ್ಯಾಪ್ ಆದಮೇಲೆ ಸಾಯಂಕಾಲ ಹೊತ್ತು ಮಾಡ್ಬೋದು. ಓಕೆ, ಈ ಎಲ್ಲ ಸ್ವಲ್ಪ ನಿಯಮಗಳನ್ನ ಪಾಲನೆ ಮಾಡಿದರೆ ನಮಗೆ ಪ್ರಾಣಾಯಾಮ ತುಂಬ ರಿಸಲ್ಟ್ ಸಿಗುತ್ತೆ. ಬನ್ನಿ ಮೊದಲನೇ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ. ನಾನು ಪದ್ಮಾಸನದಲ್ಲಿ ಕೂತ್ಕೊತಾ ಇದ್ದೀನಿ, ಅಥವಾ ಯಾವುದಾದ್ರು ಸುಖಾಸನ, ಸಿದ್ಧಾಸನ. ಏಜ್ ಆದವರು ಕುರ್ಚಿ ಮೇಲೆ ಕುಂತು ಮಾಡ್ಬೋದು. ಬನ್ನಿ ಮೊದಲನೇ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಇದನ್ನು 5 ನಿಮಿಷ ಮಾಡ್ತೀವಿ. 3 ನಿಮಿಷ ಸಾಮಾನ್ಯ ಗತಿ, 1 ನಿಮಿಷ ಮಧ್ಯಮ ಗತಿ, ಲಾಸ್ಟ್ 1 ನಿಮಿಷ ತೀವ್ರ ಗತಿ ಅಂತ ಮಾಡ್ತಾರೆ.
ಇದು ಸಾಮಾನ್ಯ ಏಜ್ನವರು, ಸಾಮಾನ್ಯ ವಯಸ್ಕರವರು ಮಾಡಬೇಕು. ಏಜ್ ಆದವರು ಸಾಮಾನ್ಯ ಗತಿಯಲ್ಲೇ ಮಾಡಬೇಕು 5 ನಿಮಿಷ. ಆಗಲ್ಲಪ್ಪ 3 ನಿಮಿಷ ಆದರೂ ಮಾಡಬೇಕು. ಓಕೆ, ಈ ಮಾಡುವ ವಿಧಾನ ನೋಡಿ. ಇದನ್ನ ನಾವು ಜೋರಾಗಿ ಉಸಿರು ತೆಗೆದುಕೊಂತ ಇದ್ವಿ, ಜೋರಾಗಿ ತಗೊಂಡು ಜೋರಾಗಿ ಬಿಡ್ತಾ ಇರೋದು, ದೀರ್ಘವಾಗಿ ತಗೊಳೋದು, ದೀರ್ಘವಾಗಿ ಬಿಡೋದು. 5 ಸೆಕೆಂಡ್ ತಗೊಳೋದು. ಒಂದ್ಸತಿ ತೋರಿಸ್ತೀನಿ ನೋಡಿ. ಈ ತರ 5 ಸೆಕೆಂಡ್ಸ್ ದೀರ್ಘವಾಗಿ ತಗೊಂತೀವಿ, 5 ಸೆಕೆಂಡ್ ದೀರ್ಘವಾಗಿ ಉಸಿರನ್ನ ಹೊರಗಡೆ ಬಿಡ್ತಾ ಇರ್ತೀವಿ. ನೋಡಿ, ಉಸಿರು ತಗೊತಾ ಇದ್ದಾಗ ನಮ್ಮ ಚೆಸ್ಟ್ ಭಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಇಲ್ಲಿ ಡಯಾಫ್ರಮ್ ಅಂತ ಇರುತ್ತಲ್ಲ, ಅದು ಕೆಳಗಡೆ ಹೋಗ್ತಾ ಇರುತ್ತೆ. ಇದರ ಕೆಳಗಡೆ ಹೋಗಿ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಅವಾಗ ನಮ್ಮ ಆಕ್ಸಿಜನ್ ತುಂಬ ಒಳಗಡೆ ಹೋಗಿ ಲಂಗ್ಸ್ನಲ್ಲಿ ಶೇಖರಣೆ ಆಗ್ತದೆ. ಬಿಡಬೇಕಾದ್ರೆ ನೋಡಿ, ಬಿಟ್ಟಾಗ ನಮ್ಮ ಚೆಸ್ಟ್ ಭಾಗ ಸಂಕುಚಿತ ಆಗುತ್ತೆ, ಕಾಂಟ್ರಾಸ್ಟ್ ಆಗಿ ಡಯಾಫ್ರಮ್ ಸ್ವಲ್ಪ ಮೇಲೆ ಬರ್ತದೆ. ಅವಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಹಾಕ್ತದೆ. ಈ ಥರ ಕ್ರಿಯೆ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಮಾಡ್ತಾ ಇರ್ತೀವಿ. ಮಾಡೋಣ ಬನ್ನಿ. ಈಗ ಒಂದು 5 ನಿಮಿಷ ಪ್ರಾಕ್ಟೀಸ್ ಮಾಡೋಣ. ಸ್ಟಾರ್ಟ್. ಈ ಥರ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಮಾಡ್ತಾ ಇರಿ, ಹಾಗೆ ನಾನು ಹೇಳೋದನ್ನು ಕೇಳ್ತಾ ಇರಿ, ಹಾಗೆ ಮಾಡ್ತಾ ಇರಬೇಕು. ನೋಡಿ, ಈ ಭಸ್ತ್ರಿಕಾ ಪ್ರಾಣಾಯಾಮದಿಂದ ನಮಗೆ ಏನೇನು ಲಾಭ, ಅದು ಮಾಡೋದ್ರಿಂದ ನಮಗೆ ಏನೇನು ಬೆನಿಫಿಟ್ಸ್ ಆಗುತ್ತೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಈ ಥರ ಭಸ್ತ್ರಿಕಾ ಪ್ರಾಣಾಯಾಮ ನಾವು ಫುಲ್ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಹಾಕ್ತಾ ಇರ್ತೀವಲ್ಲ, ಇದರಿಂದ ನಮಗೆ ನೆಗಡಿ, ಶೀತ ಮತ್ತು ಕೆಮ್ಮು, ದಮ್ಮು ಅಥವಾ ನಮ್ಮ ಇದು ಸೈನಸ್ ಅಲರ್ಜಿ ಇರುತ್ತಲ್ಲ, ಅದು ಎಲ್ಲ ನಿವಾರಣೆ ಆಗ್ತದೆ. ಮತ್ತು ಇದರಲ್ಲಿ ನೋಡಿ, ಆಲ್ವಿಲೋಸ್ ಅಂತ ಇರ್ತಾವೆ ಒಳಗಡೆ. ಈ ಲಂಗ್ಸ್ನಲ್ಲಿ ಆಲ್ವಿಲೋಸ್ ಅಂತ 2 ಕಡೆ 70 ಲಕ್ಷ ಆಲ್ವಿಲೋಸ್ ಅಂತ ಇರ್ತವೆ. ಅವು ಹೇಗಿರ್ತವೆ, ಜೇನುಗೂಡು ಥರ ಇರ್ತವೆ. ಸಣ್ಣ ಸಣ್ಣ ದ್ರಾಕ್ಷಿ ಹೇಗಿರುತ್ತೆ ಹಾಗಿರುತ್ತೆ. 70 ಲಕ್ಷ ಇರ್ತವೆ. ನಾರ್ಮಲ್ ಲಂಗ್ಸ್ ನಮ್ಮದು ಆ್ಯಕ್ಟಿವ್ ಇರೋದು 60 to 70% ಇರ್ತದಂತೆ ನಾರ್ಮಲ್ ಆಗಿ. ಈ ಥರ ನಾವು ಭಸ್ತ್ರಿಕಾ ದೀರ್ಘ ಉಸಿರು ತಗೊಂಡು ದೀರ್ಘ ಉಸಿರು ಕೊಡೋದ್ರಿಂದ ನಮ್ಮ ಎಲ್ಲ 70 ಲಕ್ಷ ಆಲ್ವಿಲೋಸ್ ಆ್ಯಕ್ಟಿವೇಟ್ ಆಗಿ ಗ್ಯಾಸ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಾವು ಎಷ್ಟು ಆಕ್ಸಿಜನ್ ಅಷ್ಟು ತೊಗೊತೀವಲ್ಲ, ಅಷ್ಟು ತೊಗೊಂಡು ಅದನ್ನು ನಮ್ಮ ರಕ್ತನಾಳಗಳಿಗೆ ಕೊಡ್ತಾ ಇರ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಮತ್ತೆ ಬಿಡಲಿಕ್ಕೆ ಅನುಕೂಲ ಮಾಡ್ತದೆ. ಈ ಥರ ದೀರ್ಘವಾಗಿ ತೊಗೊಂಡು ದೀರ್ಘವಾಗಿ ಬಿಡೋದ್ರಿಂದ ಎಲ್ಲ ಆಲ್ವಿಲೋಸ್ ಆ್ಯಕ್ಟಿವ್ ಆಗಿ ನಮಗೆ ಫುಲ್ ಆಕ್ಸಿಜನ್ ಲಂಗ್ಸಿಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಸಿಕ್ಕು ಗ್ಯಾಸ್ ಎಕ್ಸ್ಚೇಂಜ್ ಆಗಿ ನಮ್ಮ ರಕ್ತ ಪರಿಚಲನೆಗೆ ಆಕ್ಸಿಜನೇಷನ್ ಆಗಿ ನಮ್ಮ ದೇಹಕ್ಕೆಲ್ಲ ಎಷ್ಟು ಆಕ್ಸಿಜನ್ ಬೇಕು ಅಷ್ಟು ಸಿಗುತ್ತೆ. ನೆಕ್ಸ್ಟ್, ಇದರಿಂದ ನಮಗೆ ಏನೇ ಡಿಸಾರ್ಡರ್ಸ್ ಇರಲಿ, ರೆಸ್ಪಿರೇಟರಿ ಡಿಸಾರ್ಡರ್ಸ್ ಯಾವುದೋ ಬೇರೆ ಬೇರೆ ರೀತಿಯಿಂದ ಇರ್ತಕ್ಕಂಥ ಎಲ್ಲ ಡಿಸಾರ್ಡರ್ಸ್ ಕ್ಲಿಯರ್ ಆಗುತ್ತೆ. ಇದರಿಂದ ಈ ಭಸ್ತ್ರಿಕಾ ಪ್ರಾಣಾಯಾಮದಿಂದ ಟೈರ್ಡ್ನೆಸ್ ಇರೋದಿಲ್ಲ. ಟೈರ್ಡ್ನೆಸ್ ಇರುತ್ತಲ್ಲ, ಅದು ಹೋಗ್ಬಿಡುತ್ತೆ, ಆ್ಯಕ್ಟಿವ್ ಆಗಿರ್ತೀವಿ. ಮತ್ತು ಇದು ಇಟ್ ಇಂಪ್ರೂವ್ಸ್ ದ ರಿಫ್ಲೆಕ್ಸಿವ್ ಪವರ್ ಆಫ್ ದ ಬಾಡಿ. ಅಂದರೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ರಿಫ್ಲೆಕ್ಸಿವ್ ಪವರ್ ಜಾಸ್ತಿ ಆಗುತ್ತೆ. ಆಮೇಲೆ ತ್ರಿದೋಷಗಳಿದ್ದಾವೆ, ವಾತ, ಪಿತ್ತ, ಕಫ. ಇಲ್ಲಿ ಕಫ ತುಂಬಿರುತ್ತೆ. ಆ ಕಫನು ಹೆಚ್ಚು ಕಮ್ಮಿ ಆಗಿದ್ದರೆ, ಬ್ಯಾಲೆನ್ಸ್ ಇರಲಾರ್ದ ಇದ್ದರೆ ಬ್ಯಾಲೆನ್ಸ್ ಮಾಡಿ ನಮಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಥರ ಇಷ್ಟು ನಮಗೆ ಭಸ್ತ್ರಿಕಾ ಪ್ರಾಣಾಯಾಮದಿಂದ ನಮಗೆ ಲಾಭಗಳು ಮತ್ತು ಬೆನಿಫಿಟ್ಸ್ಗಳು ಇರ್ತವೆ. ಮತ್ತು ಇದನ್ನು ಯಾರು ಮಾಡಬಾರ್ದು, ಇದು ನೋಡಿ, ಹೃದಯ ರೋಗ ಇದ್ದವರು, ಏಜ್ ಇದ್ದವರು ನಿಧಾನವಾಗಿ ಮಾಡಬೇಕು. ಇದನ್ನು ಯಾರಾದರೂ ಮಾಡ್ಬೋದು. ಬಟ್ ಏನಪ್ಪ ಅಂದ್ರೆ ಸಾಮಾನ್ಯ ವಯಸ್ಕರಿದ್ದರೆ ನಾನು ಹೇಳಿದ್ದಲ್ಲ, ಮಧ್ಯಮ ಗತಿ ಮತ್ತು ತೀವ್ರ ಗತಿ ಮಾಡಬಾರ್ದು. ಏಜ್ ಇದ್ದವರು ಸಾಮಾನ್ಯ ಗತಿ ಅಥವಾ ಯಂಗ್ ಏಜ್ನವರು ಮಾಡ್ಬೋದು. ಅದೇ ನಮ್ಮ ಸಾಮಾನ್ಯ ಏಜ್ನವ್ರು ಇದ್ದರೆ ಯಾವುದಾದ್ರೂ ಮಾಡಿ. ಏಜ್ ಇದ್ದವರು ನಿಧಾನವಾಗಿ ಮಾಡಬೇಕು. ನೋಡಿ, ಈ ಥರ ನಿಧಾನ ಸಹಜ ಉಸಿರಾಟ, ದೀರ್ಘವಾಗಿ ಸ್ವಲ್ಪ ಈ ಥರ ಮಾಡಬೇಕು. ಓಕೆ,
ಸಾಮಾನ್ಯ ವಯಸ್ಕರು ನಾವು ಮಧ್ಯಮ ಗತಿಯನ್ನು ಪ್ರಾಕ್ಟೀಸ್ ಮಾಡೋದು ತೋರಿಸ್ತೀನಿ. ಈಗ 1 ನಿಮಿಷ, ಲಾಸ್ಟ್ 1 ನಿಮಿಷ ತೀವ್ರ ಗತಿ ಮಾಡಿ ನೋಡಿ. ಮಧ್ಯಮ ಗತಿ ಯಾವ ಥರ ಮಾಡ್ಬೇಕಂದ್ರೆ ನೋಡಿ ತೋರಿಸ್ತೀನಿ. ಈ ಥರ 1 ನಿಮಿಷ ಮಾಡಬೇಕು. 3 ನಿಮಿಷ ಸಾಮಾನ್ಯ ಗತಿ, 1 ನಿಮಿಷ ಮಧ್ಯಮ ಗತಿ, ಲಾಸ್ಟ್ 1 ನಿಮಿಷ ತೀವ್ರ ಗತಿಯಲ್ಲಿ. ತೀವ್ರ ಗತಿಯಲ್ಲಿ ನೋಡಿ ಯಂಗ್ ಏಜು ಅಥವಾ ಸಾಮಾನ್ಯ ವಯಸ್ಕರು ಏನು ಪ್ರಾಬ್ಲಮ್ ಇಲ್ಲ ಅಂತವ್ರು ಮಾಡಿ ನೋಡಿ. ತೀವ್ರ ಗತಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಫೈವ್ ಮಿನಿಟ್ಸ್ ಕಂಪ್ಲೀಟ್ ಆದಮೇಲೆ ನಾವು ಸ್ವಲ್ಪ ಕಾಮಾಗಿ ಕೂತ್ಕೊಂಡು ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಗಮನಿಸಬೇಕು. ಸಹಜ ಉಸಿರಾಟ ಮಾಡಬೇಕು 3 ಸತಿ. ರಿಲ್ಯಾಕ್ಸ್. ಈ ಥರ ನಾವು ಭಸ್ತ್ರಿಕಾ ಪ್ರಾಣಾಯಾಮವನ್ನು 5 ನಿಮಿಷ ಮಾಡಬೇಕು. 3 ನಿಮಿಷ ಸಾಮಾನ್ಯ ಗತಿ, 1 ನಿಮಿಷ ಮಧ್ಯಮ ಗತಿ, ಲಾಸ್ಟ್ 1 ನಿಮಿಷ ತೀವ್ರ ಗತಿ. ಆಗಲಾರ್ದವರು ಸಾಮಾನ್ಯ ಗತಿಯಲ್ಲಿ 5 ನಿಮಿಷ ಮಾಡಬೇಕು. ಇದು ಮೊದಲನೇ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ. ಬನ್ನಿ ನೆಕ್ಸ್ಟು 2ನೇ ಪ್ರಾಣಾಯಾಮ ಮಾಡೋದು ಕಲ್ತ್ಕೊಳ್ಳೋಣ. ಇದು ಕಪಾಲಭಾತಿ. ಕಪಾಲಭಾತಿ ಅಂದರೆ ನೋಡಿ, ಕಪಾಲ ಅಂದರೆ ಏನು? ನಮ್ಮ ಹಣೆ ಭಾಗ. ಭಾತಿ ಅಂದರೆ ನಮ್ಮ ಇದು ಮೇಲ್ತಕ್ಕಂಥ, ಅಂದರೆ ಕಪಾಲ ಹಣೆ ಭಾಗವನ್ನು ಬ್ರೈಟ್ನಿಂಗ್ ಅಥವಾ ಅವೇಕನಿಂಗ್ ಅಥವಾ ಚೈತನ್ಯ ತುಂಬೋದು ಅಂತಾರೆ. ಅಂದರೆ ನಮ್ಮ ಮೆದುಳಿನ ಭಾಗದಲ್ಲಿ ಹಣೆ ಭಾಗದಲ್ಲಿ ಚೈತನ್ಯ ತುಂಬುತ್ತೆ. ಆ ಥರ ಪ್ರಾಣಾಯಾಮ ಇದೆ. ಅದಕ್ಕೆ ಇದಕ್ಕೆ ಹೆಸರು ಕಪಾಲಭಾತಿ ಅಂತ ಬಂದಿದೆ. ಕಪಾಲಭಾತಿ ಮಾಡುವ ವಿಧಾನ ಹೇಗೆ ಇದನ್ನು ಕಲ್ತ್ಕೊಳ್ಳೋಣ. ಕಪಾಲಭಾತಿ ನೋಡಿ, ನಾವೇನು ಮಾಡ್ತೀವಿ, ನಾರ್ಮಲ್ ಆಗಿ ಭಸ್ತ್ರಿಕದಲ್ಲಿ ತೊಗೊಂಡ್ವಿ ಬಿಟ್ವಿ, ಹೌದಾ? ಈ ಕಪಾಲಭಾತಿಲಿ ಓನ್ಲಿ ಎಕ್ಸೇಲ್ ಅಂದರೆ ಉಸಿರನ್ನು ಹೊರಗಡೆ ಹಾಕ್ತಾ ಇರ್ತೀವಿ ಅಷ್ಟೇ, ಕಂಟಿನ್ಯೂಸ್ ಆಗಿ. ಆ ಉಸಿರು ತಂತಾನೆ ಒಳಗಡೆ ಹೋಗ್ತಾ ಇರ್ತದೆ. ನಮ್ಮ ಕಾನ್ಸಂಟ್ರೇಷನ್ ಓನ್ಲಿ ಹೊರಗಡೆ ಹಾಕೋದು ಅಷ್ಟೇ. ಅದರಲ್ಲಿ 1 ಸೆಕೆಂಡಿಗೆ 1 ಎಕ್ಸೇಲ್. ಈ ಥರ ನೋಡಿ. ಈ ಥರ ಈ ಕಪಾಲಭಾತಿ ನಾವು 1 ಸೆಕೆಂಡಿಗೆ 1 ಎಕ್ಸೇಲ್ ಮಾಡ್ತೀವಿ. 1 ನಿಮಿಷಕ್ಕೆ 60, 5 ನಿಮಿಷಕ್ಕೆ 300 ಬೇರೆ ನಾವು ಮಿನಿಮಮ್ ಎಕ್ಸೇಲ್ ಮಾಡ್ತಾ ಇರ್ತೀವಿ. ಓನ್ಲಿ ಎಕ್ಸೇಲ್ ಅಂದರೆ ಉಸಿರನ್ನು ಹೊರಗಡೆ ಹಾಕೋದು ಮಾತ್ರ, ಒಳಗಡೆ ಹೋಗಿ ತಂತಾನೆ ಹೋಗ್ತಾ ಇರ್ತದೆ. ಓಕೆ, ಇದನ್ನು ಯಾರು ಮಾಡಬಾರ್ದು ಅಥವಾ ಇದಕ್ಕೆ ಯಾರು ಸ್ವಲ್ಪ ನಿಧಾನವಾಗಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇದನ್ನು ನೋಡಿ, ಗರ್ಭಿಣಿಯರು, ಏನಾದರೂ ಮೇಜರ್ ಆಪ್ರೇಷನ್ ಆಗಿರುತ್ತಲ್ಲ ಅವರು ಗರ್ಭಿಣಿಯರು ಮಾಡಬಾರ್ದು. 1ನೇದು. 2ನೇದು ಆಪ್ರೇಷನ್ ಆಗಿರುತ್ತೆ, ಏನಾದರೂ 6 ತಿಂಗಳವರೆಗೆ ಆಪ್ರೇಷನ್ ಆದರೂ ಇದನ್ನು ಮಾಡಬಾರ್ದು. ಹೃದಯ ರೋಗ ಪ್ರಾಬ್ಲಮ್ ಇದ್ದವರು ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಯಾವ ಥರ? 2 ಸೆಕೆಂಡ್ ಬಂತು ನೋಡಿ. ಈ ಥರ ನಿಧಾನ 2 ಸೆಕೆಂಡ್ ಬಂತು. ಇದಕ್ಕೆ ಆಸನ ಯಾವಾಗ ಕುತ್ಕೊಂಡು ಮಾಡ್ಬೋದು, ಯಾರಿಗೆ ಯಾವ್ದು ಅನುಕೂಲ ಅದು. ಸುಖಾಸನ, ಸಿದ್ಧಾಸನ, ಪದ್ಮಾಸನ, ವಜ್ರಾಸನ. ನಾವು ಕೆಳಗಡೆ ಕುಂದ್ರಕ್ಕಾಗಲಾರ್ದವರು ಚೇರ್ ಮೇಲೆ ಕುಂತಾದರೂ, ವಯಸ್ಸಾದವರು ಚೇರ್ ಮೇಲೆ ಕುಂತು. ನಾನೀಗ ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡ್ತೀನಿ ನೋಡಿ. ವಜ್ರಾಸನದಲ್ಲಿ ಕೂತಿದ್ವಿ. ಇದಕ್ಕೆ ಮುದ್ರೆ ಚಿನ್ಮುದ್ರ, ಧ್ಯಾನ ಮುದ್ರ ಅಂತಾರೆ. ಇನ್ನೊಂದು ವಾಯುಮುದ್ರ. ವಾಯುಮುದ್ರ ಅಂದರೆ ನೋಡಿ, ಹೆಬ್ಬೆರಳ ಮತ್ತು ಈ ಬೆರಳನ್ನು ಮಡಿಚಿ ಹೆಬ್ಬೆರಳಿಂದ ಲಾಕ್ ಮಾಡ್ತೀವಿ. ಈ ಥರ ಇಟ್ಕೊಳ್ತೀವಿ. ಈ ಥರ ಇಟ್ಕೊಳೋದ್ರಿಂದ ನೋಡಿ, ನಮಗೆ ವಾಯುಮುದ್ರ ಅಂದರೆ ಏನರ್ಥ? ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಏನಾದರೂ ಬ್ಲಾಕೇಜ್ಗಳಿದ್ದರೆ ಹೊರಗಡೆ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಈ ಮುದ್ರೆ ಇಟ್ಕೊಂಡು ಮಾಡ್ತೀವಿ. ಬನ್ನಿ ಈ ಥರ ಕೂತ್ಕೊಂಡಿರ್ಬೇಕು. ಲೆಟ್ ಸ್ಟಾರ್ಟ್. 5 ನಿಮಿಷ ಮಾಡೋಣ ಕಪಾಲಭಾತಿಯನ್ನು. ಸ್ಟಾರ್ಟ್. 1 ಸೆಕೆಂಡಿಗೆ 1.
ಮುಖದಲ್ಲಿ ಮುಗುಳ್ನಗೆ ಇರಬೇಕು, ಬೆನ್ನು ನೇರ ಇರಬೇಕು, ಕತ್ತು ನೇರ ಇರಬೇಕು. ಕಣ್ಣು ಮುಚ್ಚಿ ಮಾಡ್ತಾ ಇರಬೇಕು. ಹಾಗೆ ಮಾಡ್ತಾ ಇರ್ರಿ, ನಾನು ಹೇಳೋದನ್ನು ಕೇಳ್ತಾ ಇರ್ರಿ. ಹಾಗೆ ಕಂಟಿನ್ಯೂಸ್ ಕ್ರಿಯೆಯನ್ನು ಮಾಡಬೇಕು, ಕ್ರಿಯೆಯನ್ನು ನಿಲ್ಲಿಸಲೇಬಾರ್ದು. ನಾವು ಈ ಕಪಾಲಭಾತಿ ಮಾಡೋದ್ರಿಂದ ನಮಗೆ ಏನೇನು ಲಾಭ ಮತ್ತು ಏನೇನು ಪ್ರಯೋಜನಗಳು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಹಣೆ ಭಾಗಕ್ಕೆ ತೇಜಸ್ಸು ಬರುತ್ತೆ. ಅದಕ್ಕೆ ಇದು ಹೆಸರು ಕಪಾಲಭಾತಿ ಅಂತ ಹೇಳಿದ್ನಲ್ಲ, ಆ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬ್ರೈನು ದೇಹದ ಎಲ್ಲ ಭಾಗಗಳಿಗೆ ಫುಲ್ ಕೋಆರ್ಡಿನೇಷನ್ ಮಾಡಿ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಬೆಟರ್ ಕೋಆರ್ಡಿನೇಷನ್ ವಿತ್ ದ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ನೆಕ್ಸ್ಟ್, ಇಟ್ ಇಂಪ್ರೂವ್ಸ್ ದ ಇಮ್ಯುನಿಟಿ ಸಿಸ್ಟಮ್. ಇಂಪ್ಯಾಥೆಟಿಕ್ ಅಂತಾರಲ್ಲ, ಇಂಪ್ಯಾಥೆಟಿಕ್ಸ್ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್, ಇಟ್ಸ್ ರೆಡ್ಯೂಸಸ್ ದ ವೆಯ್ಟ್. ನಮಗೆ ಎಕ್ಸ್ಟ್ರಾ ವೆಯ್ಟ್ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಫ್ಯಾಟ್, ಬೊಜ್ಜು, ಅದಕ್ಕೆ ಫ್ಯಾಟ್ ಇರುತ್ತಲ್ಲ, ಓನ್ಲಿ ಎಕ್ಸೇಲ್ ಮಾಡ್ತಾ ಇದೆ. ಅದರಿಂದ ಅದು ಕರಗಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತದೆ. ಮತ್ತು ದೇಹದಲ್ಲಿರ್ತಕ್ಕಂಥ ಅನ್ವಾಂಟೆಡ್ ಥಿಂಗ್ಸ್, ಕೆಟ್ಟದ್ದು, ಟಾಕ್ಸಿನ್ಸು, ಏನೇ ಆರ್ಥ್ರೈಟಿಸು, ಏನೇ ಬ್ಲಾಕೇಜ್ಗಳಲ್ಲಿ ಇರಲಿ, ಅಥವಾ ನಮಗೆ ಕ್ಲೇಶಗಳು ಅಂದರೆ ಪಂಚಕ್ಲೇಶಗಳು ಅಂದರೆ ಅದನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್ ಇದನ್ನು ಅನಿಸುತ್ತೆ. ಪಂಚಕ್ಲೇಶಗಳು ಬೇಡವಾದನ್ನೆಲ್ಲ ಮನಸ್ಸಿನಲ್ಲಿರ್ತಕ್ಕಂಥ ನಮ್ಮ ಏನೇ ತೊಂದರೆಗಳಿರ್ತಕ್ಕಂಥದ್ದನ್ನೆಲ್ಲ ಹೊರಗಡೆ ಹಾಕ್ತಾ ಇರ್ತೀವಿ. ಒಂದು ಎಕ್ಸೈಲ್ ಮಾಡ್ತಾ ಇರ್ತೀವಲ್ಲ, ಆ ಒಂದು ಭಾವನೆಯಿಂದ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಇರಲಾರ್ದು ಬೇಡವಾದನ್ನೆಲ್ಲ ಹೊರಗಡೆ ಹಾಕ್ತಾ ಇರ್ತೀವಿ. ನೆಕ್ಸ್ಟು, ಇದು ತ್ರಿದೋಷಗಳಲ್ಲಿ ವಾತ, ಪಿತ್ತ, ಕಫ ಈ ಮೂರು ಬ್ಯಾಲೆನ್ಸಿಂಗ್ ಮಾಡ್ತಾ ಇರ್ತದೆ. ಈ ಏನೇ ರೋಗ ಬರಬೇಕಾದ್ರೆ ವಾತ, ಪಿತ್ತ, ಕಫ ಮೂರು ಇಂಬ್ಯಾಲೆನ್ಸ್ ಆಗೋದ್ರಿಂದನೇ ಬರೋದು. ಅದನ್ನು ಬ್ಯಾಲೆನ್ಸಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅದರ ಜೊತೆಗೆ ನಮಗೆ ಗ್ಯಾಸು, ಎಸಿಡಿಟಿ ಮತ್ತು ಕೊಲೆಸ್ಟ್ರಾಲ್ ಅದನ್ನು ಹೆಚ್ಚಿಗಿದ್ದಾಗ ಕಂಟ್ರೋಲ್ ಮಾಡುತ್ತೆ. ನಮ್ಮ ಬೇಡವಾದನ್ನೆಲ್ಲ ಹೊರಗಡೆ ಹಾಕ್ತಾ ಇರ್ತೀವಿ. ಲಾಸ್ಟು, ಆರ್ಥ್ರೈಟಿಸ್ ನಿವಾರಣೆ ಅಂದರೆ ಎಲ್ಲೇ ಕಾಲು ನೋವಾಗಲಿ, ಬೆನ್ನು ನೋವಾಗಲಿ, ಸೊಂಟ ನೋವಾಗಲಿ, ಭುಜಗಳ ನೋವಾಗಲಿ, ಏನಾದರೂ ನೋವುಗಳಿದ್ದರೆ ಅದನ್ನು ಕ್ಲಿಯರ್ ಆಗ್ತಾ ಇರ್ತದೆ. ಮತ್ತು ಶುಗರ್ ಲೆವೆಲ್ ನಾರ್ಮಲ್ ಬರುತ್ತೆ. ಮತ್ತು ಜೀರ್ಣಶಕ್ತಿ ನಮಗೆ ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆ ಈ ಕಪಾಲಭಾತಿ ಸರ್ವರೋಗ ನಿವಾರಣಾ ಅಂತಾರೆ. ಪ್ರಾಣಾಯಾಮಗಳಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟು, ಕಪಾಲಭಾತಿ ಮತ್ತು ಅನುಲೋಮ ವಿಲೋಮ. ಈ ಕಪಾಲಭಾತಿ ನಾವು ಇವತ್ತು 5 ನಿಮಿಷ ಮಾಡ್ತಾ ಇದ್ದೀವಲ್ಲ, ಇದನ್ನು ಗ್ಯಾಪ್ ಮಾಡಿ 15 ನಿಮಿಷ ಮಾಡೋದು ಮಾಡ್ಬೋದು. 5 ನಿಮಿಷ ಆದಮೇಲೆ ಗ್ಯಾಪು, ಮತ್ತೆ 5 ನಿಮಿಷ, ಮತ್ತೆ 5 ನಿಮಿಷ, 15 ನಿಮಿಷವರೆಗೆ ಮಾಡಿ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟು. ನಾವು ಯಾವುದೇ ಪ್ರಾಣಾಯಾಮ ಮಾಡಲಿದ್ರೂ ಪರವಾಗಿಲ್ಲ, ಕಪಾಲಭಾತಿ, ಅನುಲೋಮ ವಿಲೋಮ ಮತ್ತು ತಪ್ಪದೇ ಮಾಡಲೇಬೇಕು. ಇಷ್ಟು ನಮಗೆ ನಮ್ಮ ಕಪಾಲಭಾತಿಯಿಂದ ನಮಗೆ ಒಳ್ಳೆಯದಾಗ್ತಾ ಇರ್ತದೆ. ಪ್ರಯೋಜನ ತಿಳ್ಕೊಂಡಿದ್ವಿ, ಮಾಡ್ತಾ ಇರ್ರಿ. 1 ಸೆಕೆಂಡಿಗೆ ಒಂದು ಏಜ್ ಇದ್ದವರಾದರೆ 2 ಸೆಕೆಂಡಿಗೆ ಒಂದು ಥರ. ಸಾಮಾನ್ಯ ವಯಸ್ಕರು 1 ಸೆಕೆಂಡಿಗೆ ಒಂದು. ಈ ಥರ 4 ನಿಮಿಷ ಮಾಡಿದ್ಮೇಲೆ ಲಾಸ್ಟ್ 1 ನಿಮಿಷ ಸಾಮಾನ್ಯ ವಯಸ್ಕರು ಸ್ವಲ್ಪ ಫಾಸ್ಟ್ ಮಾಡಬೇಕು. ಅಂದರೆ 1 ಸೆಕೆಂಡಿಗೆ 2 ಸ್ಟ್ರೋಕು ಅಥವಾ 2 ಸೆಕೆಂಡಿಗೆ 3 ಸ್ಟ್ರೋಕ್, ಈ ಥರ ನೋಡಿ. ಐದು ನಿಮಿಷ ಆದಮೇಲೆ ಸ್ಟಾಪ್ ಮಾಡಿ ನಾವು ನಿಧಾನವಾಗಿ ಕಣ್ಣು ಮುಚ್ಚೆ ಇದ್ದು ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಗಮನಿಸಬೇಕು. ಆ ವೈಬ್ರೇಷನ್ ಆಗ್ತಾ ಇರ್ತಕ್ಕಂಥದ್ದು ದೇಹ ಹಗುರವಾಗಿರುತ್ತೆ, ಅದನ್ನು ಅನುಭೂತಿ ಮಾಡಬೇಕು. ಸಹಜ ಉಸಿರಾಟ 3 ಸತಿ.
ಆಮೇಲೆ ರಿಲ್ಯಾಕ್ಸ್ ಆಗಬೇಕು. ಈ ಥರ ನಾವು 5 ನಿಮಿಷ ಮಾಡಬೇಕು. 4 ನಿಮಿಷ ನಾರ್ಮಲಾಗಿ ಮಾಡಿದ್ವಿ, ಲಾಸ್ಟ್ 1 ನಿಮಿಷ ಸ್ವಲ್ಪ ಫಾಸ್ಟ್ನೆಸ್ ಮಾಡಿ. ಇದು ಕಪಾಲಭಾತಿ. ಮಿನಿಮಮ್ 5 ಮಿನಿಟ್ಸ್ ಮಾಡಲೇಬೇಕು. ಬನ್ನಿ, ಈ ಕಪಾಲಭಾತಿಯನ್ನು ಮಾಡಿದ್ದೀವಿ. ನೆಕ್ಸ್ಟು 3ನೇ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ ಮತ್ತು ಅಗ್ನಿಸಾರ ಕ್ರಿಯೆಯನ್ನು ಕಲಿಯೋಣ. ಬಾಹ್ಯ ಪ್ರಾಣಾಯಾಮ ಅಂದರೆ ತ್ರಿಬಂಧ ಹಾಕೋದು, 3 ಬಂಧಗಳನ್ನು ಹಾಕಿ ಮಾಡ್ತಕ್ಕಂಥದ್ದು. ಇದನ್ನು ನೋಡಿ ನಾವು ಯಾವ ಆಸನ ಬೇಕು ಆಸನದಲ್ಲಿ ಕೂತ್ಕೋಬೋದು. ಇದರಲ್ಲಿ ಸಿದ್ಧಾಸನ ಅಥವಾ ಪದ್ಮಾಸನ ಅಥವಾ ಸುಖಾಸನ 3ರಲ್ಲಿ ಯಾವುದಾದ್ರೂ ಕೂತ್ಕೊಳ್ಳಿ. ಪದ್ಮಾಸನದಲ್ಲಿ ಕೂತಿದ್ದೀನಿ ನೋಡಿ. ಇದನ್ನು ಯಾವ ಥರ ಮಾಡಬೇಕಂತ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಫುಲ್ ಉಸಿರು ತಗೊಳ್ಳೋದು, ಫುಲ್ ಉಸಿರು ಬಿಡೋದು. ಬಿಟ್ಟ ತಕ್ಷಣ ನಮ್ಮ ತಲೆಯನ್ನು ಕೆಳಗೆ ಮಾಡಿ ಇಲ್ಲಿ ಒಂದು ಬಂಧ ಹಾಕ್ತೀವಿ. ಇದಕ್ಕೆ ಜಾಲಂಧರ್ ಬಂಧ ಅಂತಾರೆ. ಹೊಟ್ಟೆಯನ್ನು ಒಳಗಡೆ ಎಳ್ಕೊತೀವಿ, ಇದಕ್ಕೆ ಉಡಿಯಾನ ಬಂಧ ಅಂತಾರೆ. ಮೂಲಾಧಾರವನ್ನು ಸ್ವಲ್ಪ ಮೇಲಕ್ಕೆತ್ತು ಬಿಗಿ ಹಿಡಿತೀವಿ, ಅದಕ್ಕೆ ಮೂಲ ಬಂಧ ಅಂತಾರೆ. ಈ 3 ಬಂಧಗಳು ಮಾಡೋದಕ್ಕೆ ತ್ರಿಬಂಧ ಅಂತಾರೆ. ಜಾಲಂಧರ್ ಬಂಧ್, ಉಡಿಯಾನ ಬಂಧ್, ಮೂಲ ಬಂಧ್. 3 ಬಂಧಗಳನ್ನು ಮಾಡಿ ಹಾಗೇ ನಾವು ಉಸಿರು ಬಿಟ್ಟಿದ್ದು ಹೋಲ್ಡ್ ಇರ್ತೀವಲ್ಲ ಹಾಗೇ ಇರ್ತೀವಿ. ಎಷ್ಟೊತ್ತಿರಬೇಕು? ಒಂದು 10 ಸೆಕೆಂಡ್ಸ್ಲಿಂದ 20 ಸೆಕೆಂಡ್ಸ್ ಈ ಥರ ಇರಬೇಕು. ಎಷ್ಟೊತ್ತಾಗತ್ತೆ ಅಷ್ಟೊತ್ತು ಇರೋದಾದ್ಮೇಲೆ ನಾವು ನಿಧಾನವಾಗಿ ಗೋಣನ್ನೆತ್ತಿ 3 ಬಂಧಗಳನ್ನು ರಿಲೀಸ್ ಮಾಡ್ತೀವಿ. ನಂತರ ನಮ್ಮ ಎಡಮೂಗಿನಿಂದ ಉಸಿರನ್ನು ಹೊರಗಡೆ ಹಾಕ್ತೀವಿ. ಈ ಥರ ಬಾಹ್ಯ ಪ್ರಾಣಾಯಾಮವನ್ನು ಮಾಡ್ತೀವಿ. ಇದನ್ನ 3 ಸತಿ ಮಾಡಬೇಕು ನೋಡಿ. ಒಂದ್ಸರಿ ಮಾಡೋಣ, ಮತ್ತೆ ಒಂದ್ಸರಿ. ಜಾಲಂಧರ್ ಬಂದ್, ಉಡಿಯಾನ ಬಂದ್, ಮೂಲ ಬಂದ್. ಉಸಿರನ್ನ ಹೊರಗಡೆ ಹಾಕಿದೀವಿ, ಹೋಲ್ಡ್ ಇದೀವಿ ಹಾಗೆ. ಇದಕ್ಕೆ ನಾವು ಉಸಿರನ್ನ ಹೊರಗಡೆ ಹಾಕಿ ಆ ಥರ ಹೋಲ್ಡ್ ಇರೋದಕ್ಕೆ ಬೀಜ ಬಿತ್ತುವುದು ಅಂತಾರೆ. ಆಕ್ಸಿಜನ್ನ ಹೊರಗಡೆ ಹಾಕಿ ನಾವು ಬಿಗಿಯಾಗಿ ಇಡ್ತೀವಲ್ಲ ಅದಕ್ಕೆ ಬೀಜ ಬಿತ್ತುವುದು ಅಂತಾರೆ. ಇದಕ್ಕೆ ಸಾಕಾದ್ಮೇಲೆ ಉಸಿರನ್ನ ತಗೊಳ್ತಾ 3 ಬಂಧಗಳನ್ನು ರಿಲೀಸ್ ಮಾಡಿ ಎಡಗಡೆಯಿಂದ ಬಿಡೋದು. ಇನ್ನೊಂದ್ಸಲ ಮಾಡೋಣ. ಇದು ಬಾಹ್ಯ ಪ್ರಾಣಾಯಾಮ. ಈ ಥರ ಬಾಹ್ಯ ಪ್ರಾಣಾಯಾಮದಿಂದ ನಮ್ಗೆ ಏನೇನು ಪ್ರಯೋಜನಗಳು ತಿಳ್ಕೊಳ್ಳೋಣ ನೋಡಿ. ನಾವು ಆಕ್ಸಿಜನ್ ಉಸಿರನ್ನು ಹೊರಗಡೆ ಹಾಕಿ ನಾವು ಬಿಗಿ ಹಿಡಿಯೋದ್ರಿಂದ ಬೀಜ ಬಿತ್ತುವುದು ಅಂತಾರೆ. ಇದರಿಂದ ನಮ್ಮ ದೇಹ ರೀಚಾರ್ಜ್ ಆಗ್ತದೆ. ಅಂದರೆ ನೋಡಿ, ಯಾವುದೇ ಮಾಡಬೇಕಾದ್ರೆ ಆ ಮೂಲಾಧಾರ ಚಕ್ರ 7 ಚಕ್ರಗಳಿರ್ತಾವಲ್ಲ, ಮೂಲಾಧಾರ ಚಕ್ರ ಕೆಳಗಡೆ ಇರುತ್ತಲ್ಲ, ಅಲ್ಲಿ ನಾವು ಬಿಗಿಯಾಗಿ ಹಿಡಿದು ಬೀಜ ಬಿತ್ತುವುದು ಅಂತ ಹೇಳ್ತಲ್ಲ, ಅದಕ್ಕೆ ದೇಹ ರೀಚಾರ್ಜ್ ಆಗ್ತದೆ ಅಂತ ಹೇಳ್ತಾರೆ. ಈ ಪ್ರಾಣಾಯಾಮ ಯಾವುದಕ್ಕೆ ಒಳ್ಳೆಯದು? ಪೈಲ್ಸ್, ಪಿಸ್ತೂಲ, ಯೋನಿಯ ತೊಂದರೆ ಇದ್ದವರಿಗೆ, ಏನಾದರೂ ಪ್ರಾಬ್ಲಮ್ಸ್ ಇದ್ದವರಿಗೆ ಇದಕ್ಕೆ ನಿವಾರಣೆ ಆಗಲಿಕ್ಕೆ ಒಳ್ಳೆಯ ಪ್ರಾಣಾಯಾಮ. ಮತ್ತು ಬಹುಮೂತ್ರ ಮತ್ತು ಕ್ರುದ್ಧ ಯೌವನ ರೋಗಗಳಿಗೆ ಇದು ಸ್ವಲ್ಪ ಜಾಸ್ತಿ ಮಾಡಬೇಕು. ಮತ್ತು ಇದರಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತದೆ. ಕುಂಡಲಿನಿ ಶಕ್ತಿ ಅಂದರೆ ಮೂಲಾಧಾರ ಚಕ್ರದಲ್ಲಿ ಆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿ ಜಠರಾಗ್ನಿ ನಮಗೆ ಉತ್ಪತ್ತಿ ಆಗುತ್ತೆ. ಅಂದರೆ ನಮ್ಮ ಡೈಜೆಷನ್ ಜಠರಾಗ್ನಿಯಲ್ಲಿ ಬರುತ್ತೆ, ಜಠರದಲ್ಲಿ ಅಲ್ಲಿ ನಮಗೆ ಜಠರಾಗ್ನಿ ಉತ್ಪತ್ತಿ ಆದರೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಮತ್ತು ಇದು ಗೋಣಿನ ತೊಂದರೆ ಅಥವಾ ಹೊಟ್ಟೆ ಭಾಗದಲ್ಲಿ ಏನಾದರೂ ತೊಂದರೆ ಅಥವಾ ಮೂಲಾಧಾರ ಚಕ್ರದಲ್ಲಿ ಕೆಲವು ಮೇಲಿರ್ತಕ್ಕಂಥ ಏನಾದರೂ ಭಾಗದಲ್ಲಿ ತೊಂದರೆ ಇದ್ದರೆ ನಿವಾರಣೆ ಆಗ್ತದೆ. ಇದನ್ನು ಯಾರು ಮಾಡಬಾರ್ದು? ಗರ್ಭಿಣಿಯರು ಮಾಡಬಾರ್ದು. ಆಮೇಲೆ ಏನಾದರೂ ಆಪರೇಷನ್ ಆದವರು 6 ಮಂತ್ಸ್ವರೆಗೆ ಮಾಡಬಾರ್ದು. ಮತ್ತು ಇದನ್ನು ಹಾರ್ಟ್ ಪ್ರಾಬ್ಲಮ್ ಇದ್ದವರು ಅವ್ರು ಸಹಿತ ಮಾಡಬಾರ್ದು. ಮತ್ತು ಈ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ನಲ್ಲಿನೂ ಇದು ಮಾಡಬಾರ್ದು. ಬಾಹ್ಯ ಪ್ರಾಣಾಯಾಮ ನಾವು ಕಲ್ತಿದ್ದೀವಿ. ಇದರಲ್ಲಿ ಇನ್ನೊಂದು ಇದೆ ಕ್ರಿಯೆ, ಅಗ್ನಿಸಾರ ಕ್ರಿಯೆ ಅಂತೇಳಿ. ಬಾಹ್ಯ ಪ್ರಾಣಾಯಾಮ ಜೊತೆಗೇನೆ ಮಾಡ್ತೀವಿ. ಅಗ್ನಿಸಾರ ಕ್ರಿಯೆಯನ್ನು 3 ಸತಿ ಮಾಡಬೇಕು ನೋಡಿ. ಯಾವ ಥರ ಅಂತ ತೋರಿಸ್ತೀನಿ ಒಂದ್ಸತಿ ನೋಡಿ. ಹೊಟ್ಟೆ ಸ್ವಲ್ಪ ಒಳಗಡೆ ತೊಗೊಂಡಿದ್ದೀವಿ. ಈಗ ಮೂವ್ಮೆಂಟ್ಸ್ ಮಾಡೋದು. ಹೊಟ್ಟೆ ಒಳಗಡೆ ಹೊರಗಡೆ ಒಳಗಡೆ ಹೊರಗಡೆ. ಸಾಕಾದ್ಮೇಲೆ ಉಸಿರು ತಗೊಳ್ತಾ ಎಡಗಡೆಯಿಂದ ಬಿಡಬೇಕು. 3 ಸತಿ ಮಾಡಬೇಕು. ಅಗ್ನಿಸಾರನ ಮಾಡೋಣ ನೋಡಿ. ಹೊಟ್ಟೆ ಒಳಗಡೆ ಹೋಗಿದೆ ಸ್ವಲ್ಪ. ಈಗ ಮತ್ತೆ ಅದರಲ್ಲೇ ಮೂವ್ಮೆಂಟ್.
ಒಳಗೆ ಹೊರಗೆ ಒಳಗೆ ಹೊರಗೆ ಒಳಗೆ ಒಳಗೆ ನೋಡಿ. ಸಾಕಾದ್ಮೇಲೆ ಉಸಿರು ತಗೊಂಡು ಮತ್ತೆ ಎಡಗಡೆಯಿಂದ ಹೊರಗಡೆ ಹಾಕೋದು. ಇನ್ನೊಂದ್ಸರಿ ಮಾಡೋಣ. 3 ಟೈಮ್ಸ್ ಮಾಡ್ಬೇಕು ಅಗ್ನಿಸಾರ. ಈ ತರ ಮಾಡೋದಕ್ಕೆ ಅಗ್ನಿಸಾರ ಕ್ರಿಯೆ ಅಂತಾರೆ. ಇದಕ್ಕೆ ನೋಡಿ, ಇದರಿಂದ ನಮಗೇನೇನು ಲಾಭ ನೋಡಿ. ಹೊಟ್ಟೆ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ಭಾಗಕ್ಕೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಫ್ಲೆಕ್ಸಿಬಿಲಿಟಿ ಬಂದು ನಮ್ಮ ಸ್ಟಮಕ್ನಲ್ಲಿರ್ತಕ್ಕಂಥ ಏನಾದರೂ ತೊಂದರೆಗಳಿದ್ರೆ ಕ್ಲಿಯರ್ ಆಗುತ್ತೆ ಮತ್ತು ಜಠರಾಗ್ನಿ ಉತ್ಪತ್ತಿ ಆಗುತ್ತೆ. ಮತ್ತು ಸೇಮ್ ಥಿಂಗ್ ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ನಮಗೆ ಹೊಟ್ಟೆ ಭಾಗದ ನಿವಾರಣೆ ಅಲ್ಲದೆ ಮತ್ತು ಜೀರ್ಣಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ, ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ. ಇದನ್ನು ಅಷ್ಟೇ ಯಾರ್ಯಾರು ಮಾಡಬಾರ್ದು, ಸೇಮ್ ಬಾಹ್ಯ ಪ್ರಾಣಾಯಾಮಕ್ಕೆ ಯಾವ ಥರ ಹೇಳಿದೆ ಸೇಮ್ ಗರ್ಭಿಣಿಯರು, ಆಪರೇಷನ್ ಆದವರು, ಹೃದಯ ರೋಗಿದವರು ಮತ್ತು ಪೀರಿಯಡ್ಸ್ ಟೈಮ್ನಲ್ಲಿ ಮಾಡಬಾರ್ದು. ಬೇರೆ ಏನಾದರೂ ತೊಂದರೆ ಇರುತ್ತೆ ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಓಕೆ, ಇದು ಅಗ್ನಿಸಾರ ಕ್ರಿಯೆ. ನಾವು 3ನೇ ಪ್ರಾಣಾಯಾಮನ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟು ನಾವು 4ನೇ ಪ್ರಾಣಾಯಾಮನ ಕಲಿಯೋಣ. ಉಜ್ಜಾಯಿ ಪ್ರಾಣಾಯಾಮ ಅಂತಾರೆ. 4ನೇ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ. ಉಜ್ಜಾಯಿ ಪ್ರಾಣಾಯಾಮ ಯಾವ ಥರ ಮಾಡಬೇಕು ನೋಡೋಣ, ತೋರಿಸ್ತೀನಿ ನೋಡಿ. ಇದನ್ನು ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಯಾವ ಆಸನ ಬೇಕು ಎಲ್ಲದಕ್ಕೂ ಅಷ್ಟೇ ಸೇಮ್. ನಿಮ್ಗೆ ಯಾವ್ದು ಅನುಕೂಲ ಇದೆ ಅದರಲ್ಲಿ ಮಾಡೋಣ ನೋಡಿ. ಇದರಲ್ಲಿ ಉಜ್ಜಾಯಿ ಪ್ರಾಣಾಯಾಮದಲ್ಲಿ ನಾವು ಬ್ರೀತಿನ್ ತಗೊಂತ ಸೌಂಡ್ ಮಾಡ್ತೀವಿ. ಬ್ರೀತಿನ್ ತಗೊಂತ ಸೌಂಡ್ ಮಾಡಿ ಗಂಟ್ಲನ್ನ ಬಿಗಿ ಹಿಡಿದು ಬ್ರೀತಿನ್ ತಗೊಂತಾ ಇದ್ರೆ ಸೌಂಡ್ ಬರ್ತಾ ಇರ್ತದೆ. ತೋರಿಸ್ತೀನಿ ನೋಡಿ. ಫಸ್ಟ್ ಒಂದ್ಸತಿ ನಾರ್ಮಲ್ ಬ್ರೀತಿನ್ ತಗೊಳೋದು, ನಾರ್ಮಲ್ ಬ್ರೀತಿನ್ ಬಿಡೋದು ನೋಡಿ. ನಾರ್ಮಲ್ ಬ್ರೀತಿನ್, ನಾರ್ಮಲ್ ಬ್ರೀತ್ ಔಟ್. ಫುಲ್ಲು ಬ್ರೀತ್ ಔಟ್ ಮಾಡಿದ್ದೀವಿ. ಈಗ ಬ್ರೀತಿನ್ ಮಾಡ್ತಾ ಇದ್ದಾಗ ಗಂಟ್ಲನ್ನ ಬಿಗಿ ಹಿಡಿದು ಸೌಂಡ್ ಮಾಡ್ತೀನಿ. ಗಂಟ್ಲಂತ ಈ ಥರ ಇಲ್ಲಿ ಸೌಂಡ್ ಬರಬೇಕು ನೋಡಿ. ಸ್ಟಾರ್ಟ್ ಮಾಡ್ತೀನಿ ನೋಡಿ. ಈಗ ಫುಲ್ಲು ಉಸಿರು ತಗೊಂಡು ಸೌಂಡ್ ಮಾಡೋದಾದ್ಮೇಲೆ ನಮ್ಮ ಹಾಗೆ ಹೋಲ್ಡ್ ಇರಬೇಕು. ಉಸಿರನ್ನ ತುಂಬಿರ್ತೀವಲ್ಲ ಅದನ್ನ ಹೋಲ್ಡ್ ಮಾಡಿ ಗೋಣ್ ಕೆಳಗಡೆ ಮಾಡಿ ಲಾಕ್ ಮಾಡ್ತೀವಿ. ಈ ತರ ಹಾಗೆಯೇ ಹೋಲ್ಡ್ ಇರಬೇಕು. ಮಿನಿಮಮ್ 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ವರೆಗೂ ಟ್ರೈ ಮಾಡಿ. ಎಷ್ಟೊತ್ತಾಗತ್ತೆ ಅಷ್ಟೊತ್ತಿದ್ದು ನೋಡಿ. ಯಾವುದೇ ಆಗಲಿ ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟೇ ಮಾತ್ರ ಮಾಡಬೇಕು. ಶಕ್ತಿಪೂರ್ವಕ ಮಾಡಬೇಕು, ಒತ್ತಾಯಪೂರ್ವಕವಾಗಿ ಮಾಡಬಾರ್ದು. ಸಾಕಾದ್ಮೇಲೆ ನಾವು ಉಸಿರನ್ನ ಬಿಡ್ತಾ ಗೋಣನ ಎತ್ತಿ ಎಡಗಡೆಯಿಂದ ಉಸಿರು ಬಿಡಬೇಕು. ಈ ತರ ಕ್ರಿಯೆ. ಇದನ್ನ ಉಜ್ಜಾಯಿ ಪ್ರಾಣಾಯಾಮ ಮಿನಿಮಮ್ 5 ಟೈಮ್ಸ್ ಮಾಡಲೇಬೇಕು. ಸ್ವಲ್ಪ ಪ್ರಾಬ್ಲಮ್ ಇದ್ದವರು, ನೆಕ್ಸ್ಟ್ ಹೇಳ್ತೀನಿ, ಪ್ರಾಬ್ಲಮ್ ಇದ್ದವರು 10 ರಿಂದ 15 ಮಾಡಬೇಕು. ಯಾರಪ್ಪ ಥೈರಾಯ್ಡ್ ಸಮಸ್ಯೆ ಇದ್ದವರು ಅಥವಾ ಥೈಮ್ಯಾಕ್ಸ್ ಗ್ಲ್ಯಾಂಡು ಅಥವಾ ಟ್ರಾನ್ಸಿಲ್ಸ್ ಪ್ರಾಬ್ಲಮ್ ಇದ್ದವರು, ಈ ಭಾಗದಲ್ಲಿ ಏನಾದರೂ ತೊಂದರೆ ಇದ್ದವರು 10 ರಿಂದ 15 ಬಾರಿ ಮಾಡಬೇಕು. ಇಲ್ಲಾಂದರೆ ನಾವು ನಾರ್ಮಲ್ ಆಗಿ ಇದ್ದವರು 5 ಟೈಮ್ಸ್ ಮಿನಿಮಮ್ ಮಾಡ್ತಾ ಇರಬೇಕು. ಮಾಡಿ ಇದರ ಉಪಯೋಗಗಳು ಮತ್ತು ನಮ್ಮ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ. ಫಸ್ಟ್ 5 ಟೈಮ್ಸ್ ಪ್ರಾಕ್ಟೀಸ್ ಮಾಡೋಣ. ನಾರ್ಮಲ್ ಉಸಿರಾಟ ಬಿಡ್ತಾ ಇದ್ದೀವಿ. ಈಗ ಬ್ರೀತಿಂಗ್ ತಗೊಳ್ತಾ ಸೌಂಡ್ ಮಾಡಬೇಕು. ಫುಲ್ಲು ತಗೊಳೋದಾದ್ಮೇಲೆ ಗೋಣ್ ಕೆಳಗಡೆ ಹಾಕಿ ಹೋಲ್ಡ್ ಇದ್ದೀವಿ. ಉಸಿರು ತುಂಬಿ ಹೋಲ್ಡ್ ಇದೀವಲ್ಲ, ಇದಕ್ಕೆ ಅಂತರ್ಕುಂಭಕ ಅಂತಾರೆ. ಎಷ್ಟೊತ್ತಾಗತ್ತೆ ಅಷ್ಟೊತ್ತು ಹಾಗೆ ಇದ್ದು ಗೋಣನ್ನ ಎತ್ತಿ ಎಡಗಡೆಯಿಂದ ಉಸಿರು ಹೊರಗಡೆ ಹಾಕು. ನಾರ್ಮಲ್ ಬ್ರೀತ್ ಇನ್, ನಾರ್ಮಲ್ ಬ್ರೀತ್ ಔಟ್. ಈಗ ಬ್ರೀತ್ ಇನ್ ಮಾಡ್ತಾ ಸೌಂಡು
ಗೋಣ್ ಕೆಳಗೆ ಮಾಡಿ ಹೋಲ್ಡ್ ಆಗೇ ಇದ್ದು ಲಾಕ್ ಮಾಡಬೇಕು. ಗೋಣ್ ಮೇಲೆ ಮಾಡಿ ಎಡಗಡೆಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ಎರಡು ಬಾರಿ ಮಾಡೋಣ. ನಾರ್ಮಲ್ ಬ್ರೀತ್ ಇನ್, ನಾರ್ಮಲ್ ಬ್ರೀತ್ ಔಟ್. ಬ್ರೀತ್ ಇನ್ ಮಾಡ್ತಾ ಗಂಟಲು ಬಿಗಿ ಹಿಡಿದು ಸೌಂಡ್ ಸ್ಟಾರ್ಟ್. ಲಾಸ್ಟ್ ಒಂದ್ಸರಿ ಮಾಡೋಣ. ಉಸಿರು ತಗೊಂತ ಸೌಂಡ್ ಮಾಡಬೇಕು. ಬರ್ಲಾರ್ದವರು ಮೊದಲನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು ಈ ಥರ ಮಾಡಿ ನೋಡಿ, ತೋರಿಸ್ತೀನಿ. ಆ ಥರ ಮಾಡ್ತಾ ಇದ್ದಾಗ ನಾವು ಕಂಟಿನ್ಯೂಸ್ ಮಾಡಿದ್ರೆ, ಜಾಸ್ತಿ ಮಾಡಿದ್ರೆ ಪ್ರಾಕ್ಟೀಸ್ ಆಗುತ್ತೆ. ನೋಡಿ, ರಾತ್ರಿ ಮಲ್ಕೊಂಡಾಗ ಗೊರಕೆ ಹೊಡಿತೀವಲ್ಲ, ಆ ಗೊರಕೆ ಸೌಂಡ್ ಥರ ಬರ್ತಾ ಇತ್ತು, ಇಲ್ಲಿ ಬರುತ್ತೆ ಸೌಂಡ್ ಗಂಟಲಿಂದ. ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ ತಂತಾನೆ ಬರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಇದರ ಲಾಭಗಳನ್ನು ತಿಳ್ಕೊಳ್ಳೋಣ. ನಮ್ಮ ಉಜ್ಜಾಯಿ ಪ್ರಾಣಾಯಾಮದಿಂದ ನೋಡಿ, ಥೈರಾಯ್ಡ್ ಸಮಸ್ಯೆ ಈ ನಡುವೆ ಎಲ್ಲ ಬಹಳಷ್ಟು ಜನಕ್ಕೆ ಥೈರಾಯ್ಡ್ ಸಮಸ್ಯೆ ಇರುತ್ತಲ್ಲ, ಆ ಥೈರಾಯ್ಡ್ ಸಮಸ್ಯೆ ಇದ್ದವರು ಇದನ್ನು 10 ರಿಂದ 15 ಬಾರಿ ಮಾಡಬೇಕು. ದಿನನಿತ್ಯ 10 ರಿಂದ 15 ಬಾರಿ 2 ಒಪ್ಪತ್ತು ಮಾಡಿ 3 ತಿಂಗಳು ಮಾಡಿ ತುಂಬ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಟ್ರಾನ್ಸಿಲ್ಸ್ ಪ್ರಾಬ್ಲಮ್ಸ್ ಇದ್ದವರಿಗೆ ನಿವಾರಣೆ ಆಗುತ್ತೆ. ನೋಸ್ ಸೋರಿಂಗ್ ಅಂದರೆ ನಮಗೆ ಅಂತಾರಲ್ಲ, ನೀರಿನ ಮೂಗಿಲಿಂದ ನೀರು ಬರೋದು ಕಂಟಿನ್ಯೂಸ್ ಆಗಿ ಬರುತ್ತಲ್ಲ, ನೋಸ್ ಸೋರಿಂಗ್ ಅಂತಲ್ಲ, ಆ ಪ್ರಾಬ್ಲಮ್ ಇದ್ದವರಿಗೂ ನಿವಾರಣೆ ಆಗುತ್ತೆ. ಮತ್ತು ರಾತ್ರಿ ಮಲ್ಕೊಂಡಾಗ ಗೊರಕೆ ಹೊಡಿತಿರ್ತೀವಿ ಭಾಳಷ್ಟು ಜನ, ಆ ಗೊರಕೆ ಕಡಿಮೆ ಆಗಲಿಕ್ಕೆ ತುಂಬ ಒಳ್ಳೆಯ ಪ್ರಾಣಾಯಾಮ. ಮತ್ತು ಕಂಠವು ಮೃದುವಾಗುತ್ತೆ, ಮಧುರವಾಗುತ್ತೆ ಮತ್ತು ಮೃದುವಾಗಿ ವಾಯ್ಸ್ ಬರುತ್ತೆ. ಮತ್ತು ಕಂಠನಾಳದಲ್ಲಿ ಏನೇ ಬ್ಯಾಕ್ಟೀರಿಯಾಗಳಿದ್ರೂ ಕ್ಲಿಯರ್ ಆಗಿ ಪ್ಯೂರಿಫೈ ಮಾಡುತ್ತೆ. ಮತ್ತು ಇದು ಮಕ್ಕಳಲ್ಲಿ ಕೆಲವೊಬ್ಬರಿಗೆ ತೊದಲು ಇರ್ತದೆ, ಮಾತಾಡ್ಬೇಕಾದ್ರೆ ತೊದಲು ಮಾತಾಡ್ತಾ ಇರ್ತಾರಲ್ಲ, ಅವರು ಉಜ್ಜಾಯಿ ಪ್ರಾಣಾಯಾಮ ಮಾಡಿದರೆ ನಮಗೆ ತುಂಬ ಕಡಿಮೆ ಆಗಲಿಕ್ಕಾಗುತ್ತೆ. ಅದೇ ಜೊತೆ ಅನಿದ್ರಾ ರೋಗನೂ ಕಡಿಮೆ ಮಾಡುತ್ತೆ. ಇದರಲ್ಲಿ ಮೇನ್ ನಮಗೆ ಆ್ಯಕ್ಟಿವ್ ಆಗೋದು ಥೈರಾಯ್ಡ್ ಮತ್ತು ಥೈಮಸ್ ಗ್ಲ್ಯಾಂಡ್ ಅಂತ ಇರುತ್ತಲ್ಲ, ಆ 2 ಗ್ಲ್ಯಾಂಡಿಗೆ ಆ್ಯಕ್ಟಿವೇಟ್ ಆಗೋಕ್ಕೆ ಒಳ್ಳೆ ಪ್ರಾಣಾಯಾಮ. ಉಜ್ಜಾಯಿ ಪ್ರಾಣಾಯಾಮನ ನಾವು 5 ಬಾರಿ ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ನಾವು 4ನೇ ಪ್ರಾಣಾಯಾಮ ಮುಗಿಸಿದ್ವಿ. 5ನೇ ಪ್ರಾಣಾಯಾಮಕ್ಕೆ ಹೋಗೋಣ. ಅನುಲೋಮ ವಿಲೋಮ ಪ್ರಾಣಾಯಾಮ. ಅನುಲೋಮ ವಿಲೋಮ ಪ್ರಾಣಾಯಾಮ ಅಂದರೆ ಆಲ್ಟರ್ನೇಟಿವ್ ನಾಸ್ಟ್ರಿಲ್ ಬ್ರೀತಿಂಗ್ ಅಥವಾ ನಾಡಿ ಶೋಧನೆನೂ ಅಂತಾರೆ. ಇದಕ್ಕೆ ನಾವು ಏನು ಮಾಡಬೇಕು, ನಾವು ಯಾವ ಆಸನ ಬೇಕು, ಸೇಮ್ ಪ್ರೊಸೀಜರ್, ಯಾವ ಆಸನ ಬೇಕು ಆಸನದಲ್ಲಿ ಕೂತ್ಕೊಳ್ಳಿ. ಒಂದು ಕೈಯನ್ನು ನಾವು ಚಿನ್ನ ಮುದ್ರೆ ಅಥವಾ ವಾಯು ಮುದ್ರೆ ಇಟ್ಕೊಳ್ತಾ ಇದ್ದೀನಿ ನಾನು. ಇನ್ನೊಂದು ಕೈಯಲ್ಲಿ ನೋಡಿ, ಈ 2 ಬೆರಳನ್ನು ಮಡಚಿ ಈ ಥರ ಇಟ್ಕೊಂಡು ಈ ಥರ ಈ 2 ಬೆರಳಿಂದ ನಾವು ರಿಂಗ್ ಫಿಂಗರ್ ಮತ್ತು ಹೆಬ್ಬೆರಳಿಂದ ಈಗ ಚೇಂಜ್ ಮಾಡ್ತಾ ಇರ್ತೀವಿ. ನೋಡಿ, ಸ್ಟಾರ್ಟ್ ಮಾಡೋಣ, ತೋರಿಸ್ತೀನಿ ಒಂದ್ಸತಿ. ಇದರಲ್ಲಿ ಏನು ಮಾಡಬೇಕು, ಫಸ್ಟು ನಾನು ಬಲಮೂಗು ಮುಚ್ಚಿದ್ದೀನಿ ಹೆಬ್ಬೆರಳಿಂದ. ಸ್ಟಾರ್ಟ್ ಮಾಡೋದು ನಾನು ಎಡಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಎಡಗಡೆಯಿಂದ ನಾನು ಉಸಿರು ತಗೊಳ್ತಾ ಇದ್ದೀನಿ. 5 ಸೆಕೆಂಡ್ಸ್ ತೊಗೊತೀನಿ. ತಗೊಳೋದಾದ್ಮೇಲೆ ನನ್ನ ರಿಂಗ್ ಫಿಂಗರ್ಲಿಂದ ಎಡಮೂಗನ್ನು ಮುಚ್ಚಿ ಬಲಮೂಗು ಓಪನ್ ಮಾಡಿ ಬಲಮೂಗಿಂದ ಹೊರಗಡೆ ಹಾಕ್ತೀನಿ 5 ಸೆಕೆಂಡ್ಸ್. ನೋಡಿ, ಬಲಮೂಗಿನಿಂದ ಉಸಿರನ್ನು ಹೊರಗಡೆ ಹಾಕಿದ್ಮೇಲೆ ಮತ್ತೆ ಅದೇ ಮೂಗಿಂದ 5 ಸೆಕೆಂಡ್ ತಗೋಬೇಕು. ಫುಲ್ಲು ತಗೊಳೋದಾದ್ಮೇಲೆ ನಾವು ಮತ್ತೆ ಬಲಮೂಗನ್ನು ಮುಚ್ಚಿ ಎಡಮೂಗು ಓಪನ್ ಮಾಡಿ ಎಡಗಡೆಯಿಂದ ಹೊರಗಡೆ ಹಾಕ್ತೀವಿ. ಈಗ ಎಡಗಡೆಯಿಂದ ಹೊರಗಡೆ ಹಾಕಿದ್ವಲ್ಲ, ಮತ್ತೆ ಅದೇ ಮೂಗಿಂದ 5 ಸೆಕೆಂಡ್ ತಗೊಂಡು ಉಸಿರು ಫುಲ್ಲು ತಗೊಂಡಿದ್ವಲ್ಲ, ಈಗ ಎಡಮೂಗು ಮುಚ್ಚುತ್ತಾ ಇದ್ವಿ, ಬಲಮೂಗು ಓಪನ್ ಮಾಡಿ ಬಲಮೂಗಿಂದ ಹೊರಗಡೆ ಹಾಕ್ತಾ ಇದ್ವಿ. ಈ ಥರ ನಾವು ಆಲ್ಟರ್ನೇಟಿವ್ ಆಗಿ ಮಾಡಬೇಕು.
ಇದನ್ನ 5 ನಿಮಿಷ ಮಾಡಬೇಕು. ಲೆಟ್ ಸ್ಟಾರ್ಟ್. ನಾವು ಮಾಡೋಣ, ಈಗ ಪ್ರಾಕ್ಟೀಸ್ ಮಾಡೋಣ. ಎಲ್ಲರೂ ಬನ್ನಿ. ನೋಡಿ, ಒಂದು 2 ನಿಮಿಷ ಮಾಡಿ ಅದರದ್ದು ಲಾಭಗಳೇನು ಹೇಳ್ತಾ ಇರ್ತೀವಿ. ತಾವೆಲ್ಲರೂ 5 ನಿಮಿಷ ಮಾಡಲೇಬೇಕು. ಇದು ಮಿನಿಮಮ್ 5 ಮಿನಿಟ್ಸ್. ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಆಗಿ ಮಾಡಬೇಕು ಅಂದರೆ 10 ರಿಂದ 15 ನಿಮಿಷ ಆದರೂ ಮಾಡಬೇಕು. ಮಿನಿಮಮ್ 5 ಮಿನಿಟ್ಸ್ ಅಂತೂ ಮಾಡಲೇಬೇಕು. ಇವತ್ತು ನಾವು 5 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡೋಣ. ಸ್ಟಾರ್ಟ್. ಎಡಮೂಗಿಂದ ತಗೊಂಡಿದ್ದೀನಿ. ಈಗ ಎಡಮೂಗು ಮುಚ್ಚಿ ಬಲಗಡೆಯಿಂದ ಬಿಡ್ತಾ ಇದ್ದೀವಿ. ಈಗ ಮತ್ತೆ ಬಲಮೂಗಿಂದನೇ ತಗೊಂಡು ಬಲಮೂಗನ್ನು ಮುಚ್ಚಿ ಎಡಮೂಗಿಂದ ಹೊರಗಡೆ ಹಾಕ್ತಾ ಇದ್ದೀವಿ. ತಗೊಳೋದು 5 ಸೆಕೆಂಡ್ ತಗೊಂಡ್ರೆ ಬಿಡ್ತಾ ಇದ್ದಾಗ ಸ್ವಲ್ಪ ಜಾಸ್ತಿ 5 ರಿಂದ 7 ಸೆಕೆಂಡ್ ಬಿಡಬೇಕು. ತಗೊಳೋದಕ್ಕಿಂತ ಬಿಡೋದು ಒಂದು ಸ್ವಲ್ಪ ಜಾಸ್ತಿ. ಬ್ರೀತ್ ಇನ್, ಬ್ರೀತ್ ಔಟ್. ಅದೇ ಹೋಗಿಂದ ಮತ್ತೆ ಬ್ರೀತ್ ಇನ್, ಅಪೋಸಿಟ್ ಮೂಗಿಂದ ಬ್ರೀತ್ ಔಟ್. ಅದೇ ಮೂಗಿಂದ ಇನ್ಹೇಲ್, ಅಪೋಸಿಟ್ ಮೂಗಿಂದ ಎಕ್ಸೇಲ್. ಅದೇ ಮೂಗಿಂದ ಇನ್ಹೇಲ್, ಅಪೋಸಿಟ್ ಮೂಗಿಂದ ಎಕ್ಸೇಲ್. ಈ ತರ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. 5 ಮಿನಿಟ್ಸ್ ಕಂಪ್ಲೀಟ್ ಆಗಿ ಮಾಡ್ತಾ ಇರಬೇಕು ವಿತೌಟ್ ಸ್ಟಾಪ್. ಏನಾದರೂ ತೊಂದರೆ ಅನಿಸಿದ್ರೆ ಒಂದು 10 ಸೆಕೆಂಡ್ ಸ್ವಲ್ಪ ವಿಶ್ರಾಂತಿ ತಗೊಂಡು ಮಾಡಬೇಕು. ಬಟ್ ಕಣ್ಣು ಮುಚ್ಚೆ ಇರಬೇಕು, ಬೆನ್ನು ಮಾತ್ರ ನೇರ ಇರಬೇಕು. ಅದನ್ನು ಮಾತ್ರ ಚೇಂಜ್ ಮಾಡಬೇಕು. ಬನ್ನಿ, ಈ ನಮ್ಮ ಅನುಲೋಮ ವಿಲೋಮದಿಂದ ನಮಗೆ ಏನೆಲ್ಲ ಪ್ರಯೋಜನಗಳಾಗ್ತಾವೆ ತಿಳ್ಕೊಳ್ಳೋಣ. ಫಸ್ಟ್ ಇದರಲ್ಲಿ ನೋಡಿ, ಎಡಗಡೆದು ಇಡ ಅಂತಾರೆ, ಈ ಕಡೆದು ಪಿಂಗಳ ಅಂತಾರೆ. ನಡುಕ ಇರತಕ್ಕಂತಹ ನಡುವಿನಲ್ಲಿರ್ತಕ್ಕಂಥದ್ದು ಸುಷುಮ್ನ ಅಂತಾರೆ. ಇಡ, ಪಿಂಗಳ, ಸುಷುಮ್ನ. ಇದಕ್ಕೆ ಚಂದ್ರ ಎಡಗಡೆದು, ಬಲಗಡೆದು ಸೂರ್ಯ. ಚಂದ್ರನಾಡಿ, ಸೂರ್ಯನಾಡಿ ಅಂತಾರೆ. ಅದು ಇದಕ್ಕೆ ಗಂಗಾ, ಯಮುನಾ, ತ್ರಿವೇಣಿ ಸಂಗಮನು ಅಂತಾರೆ ಇದಕ್ಕೆ. ಓಕೆ, ನಾವು ಎಡಗಡೆಯಿಂದ ತಗೊಂತೀವಿ, ಬಲಗಡೆಯಿಂದ ಬಿಡ್ತೀವಿ, ಮತ್ತೆ ಬಲಗಡೆಯಿಂದ ತಗೊಂಡು ಎಡಗಡೆಯಿಂದ ಬಿಡ್ತಾ ಇರ್ತೀವಿ. ಆ ಥರ ಮಾಡ್ತೀವಿ. ನೋಡಿ, ನಾವು ಪ್ರತಿನಿತ್ಯ 1 ನಿಮಿಷಕ್ಕೆ ನಾವು ಎಷ್ಟು ಉಸಿರಾಟ ಮಾಡ್ತೀವಿ ಹೇಳಿ? 15 ರಿಂದ 17 ಬಾರಿ ಉಸಿರಾಟ ಮಾಡ್ತೀವಿ. 1 ನಿಮಿಷಕ್ಕೆ 15 ರಿಂದ 17 ಬಾರಿ. ಈ ಥರ ಮಾಡೋದ್ರಿಂದ ಒಂದು ದಿವಸಕ್ಕೆ ಅಂದರೆ 24 ಅವರ್ಸ್ಗೆ 21,600 ಟೈಮ್ಸ್ ನಾವು ಉಸಿರಾಟ ತಗೊಂಡು 10,800 ಈ ಕಡೆಯಿಂದ 10,800 ಈ ಕಡೆ. ನೋಡಿ, ನಾವು ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಪ್ರಾಕ್ಟೀಸ್ ಯಾವ ಥರ ಮಾಡ್ತೀವಿ ಹೇಳಿ? ನೋಡಿ, ಒಂದು ಸರಿ 5 ಸೆಕೆಂಡ್ಸ್ ತೊಗೊತೀವಿ, ಈ ಕಡೆಯಿಂದ ಬಿಡ್ತಾ ಇದ್ದಾಗ 5 ಸೆಕೆಂಡ್ಸ್ ಬಿಡ್ತೀವಿ. 6-7 ಸೆಕೆಂಡ್ ಅಂದರೆ ಹೆಚ್ಚು ಕಡಿಮೆ 10 ಸೆಕೆಂಡ್ ಒಂದು ಬೇರೆ ಆಯಿತು. 1 ನಿಮಿಷಕ್ಕೆ 6 ಬಾರಿ ಮಾತ್ರ ಮಾಡ್ತೀವಿ. ನಾರ್ಮಲ್ ಉಸಿರಾಟದಲ್ಲಿ 15 ರಿಂದ 17 ಬಾರಿ. ನಾವು ಅನುಲೋಮ ವಿಲೋಮದಲ್ಲಿ 1 ನಿಮಿಷಕ್ಕೆ 5 ರಿಂದ 6 ಬಾರಿ ಅಷ್ಟು ದೀರ್ಘವಾಗಿ ಮಾಡ್ತೀವಿ. ನೋಡಿ, ಮೊದಲಿನ ಕಾಲದಲ್ಲಿ ಯೋಗಿಗಳು 1 ನಿಮಿಷಕ್ಕೆ ಒಂದೇ ಉಸಿರಾಟ ಆಡ್ತಿದ್ರು. ಆ ಶಕ್ತಿ ಬರಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ನಾವು ಅನುಲೋಮ ವಿಲೋಮ 1 ನಿಮಿಷಕ್ಕೆ 5 ರಿಂದ 6 ಬಾರಿ ಅಭ್ಯಾಸ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ನಮ್ಮ ದೀರ್ಘವಾಗಿ ಉಸಿರಾಟ ತಗೊಳುತ್ತೆ. ನಮ್ಮ ಹೃದಯ ಭಾಗಕ್ಕೆ ರಿಲೀಫ್ ಆಗುತ್ತೆ. ಪಂಪು ಮಾಡಲಿಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ. ಬನ್ನಿ, ಈ ಥರ ನಾವು ಅನುಲೋಮ ವಿಲೋಮ ಪ್ರಾಕ್ಟೀಸನ್ನು ತಿಳ್ಕೊಂಡಿದ್ದೀವಿ. ಇದರಿಂದ ನಮಗೆ ಏನೇನು ಲಾಭ ತಿಳ್ಕೊಳ್ಳೋಣ. ಇನ್ನೊಂದ್ಸರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾವು ಆಮೇಲೆ ಅದರ ಲಾಭಗಳನ್ನು ತಿಳ್ಕೊಳ್ಳೋಣ. ನೋಡಿ, ಇದೇ ಪ್ರಾಕ್ಟೀಸ್ ಮಾಡೋದು. ಇನ್ನೊಂದ್ಸರಿ ನೋಡಿ. ಸೆಕೆಂಡ್ಸ್ inhale, ಅಪೋಸಿಟ್ ಮೂಗಿಂದ 5 to 7 seconds exhale.
ಬಿಡಬೇಕಾದ್ರೆ ಲಾಸ್ಟ್ ನಿಲ್ಲಿಸ್ಬೇಕಿನ್ನ ಮುಂಚೆ ನಾವು ಎಡಗಡೆಯಿಂದನೇ ಬಿಟ್ಟು ನಿಲ್ಲಿಸ್ಬೇಕು. ಸ್ಟಾರ್ಟ್ ಮಾಡೋದು ಎಡಗಡೆಯಿಂದನೇ ಸ್ಟಾರ್ಟ್ ಮಾಡಿದ್ದೀವಿ, ಬಿಡಬೇಕಾದ್ರೆ ಎಡಗಡೆಯಿಂದನೇ ಬಿಡೋಣ. ಎಡಗಡೆಯಿಂದನೇ ಬಿಟ್ಟು ಸ್ಟಾಪ್ ಮಾಡೋಣ. 5 ನಿಮಿಷ ಪ್ರಾಕ್ಟೀಸ್ ಮಾಡಿದರೆ ಎಲ್ಲರೂ ಸ್ಟಾಪ್ ಮಾಡಿ ಒಂದು 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಹಾಗೆ ಸುಮ್ಮನೆ ಇದ್ದು ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ ಗಮನಿಸಿ ಸಹಜ ಉಸಿರಾಟ ಮಾಡಿ ರಿಲ್ಯಾಕ್ಸ್ ಆಗಿ ಈ ಥರ ಪ್ರತಿನಿತ್ಯ 5 ನಿಮಿಷ ಅನುಲೋಮ ವಿಲೋಮ ಮಾಡಬೇಕು. 10 ರಿಂದ 15 ನಿಮಿಷನೂ ಮಾಡ್ಬೋದು. ಒಂದು ಬ್ರೇಕ್ ತಗೊಂಡು 5 ನಿಮಿಷ ಆಮೇಲೆ ಬ್ರೇಕ್ ತಗೊಂಡು ಮಾಡಿ. ಬನ್ನಿ, ಈ ಅನುಲೋಮ ವಿಲೋಮದಿಂದ ನಮ್ಗೆ ಏನೇನು ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ. ನೋಡಿ, ನಮ್ಮ ದೇಹದಲ್ಲಿ ನರನಾಡಿಗಳು ಎಷ್ಟಿರ್ತಾವೆ ಗೊತ್ತ್ರಿ? 72 crores 72 lakhs 10,212 ನರನಾಡಿಗಳು ಇರ್ತವೆ. ಆ ಎಲ್ಲ ನರನಾಡಿಗಳಿಗೆ ಶುದ್ಧೀಕರಣ, ಪ್ಯೂರಿಫೈ ಅಂತಾರಲ್ಲ, ಅದು ಆಗ್ತದೆ ಈ ಅನುಲೋಮ ವಿಲೋಮದಿಂದ. ಬನ್ನಿ, ಇದರಲ್ಲಿ ಇನ್ನೂ ಏನೆಲ್ಲ ಲಾಭಗಳು? ಇದು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಮತ್ತು ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಇದ್ದವರಿಗೆ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದವರಿಗೆ ಒಳ್ಳೆಯ ಪ್ರಾಣಾಯಾಮ. ಮತ್ತು ಇದರಲ್ಲಿ ನಮಗೆ ಕಾನ್ಸಂಟ್ರೇಷನ್, ಏಕಾಗ್ರಚಿತ್ತತೆ ಬೆಳೆಯುತ್ತೆ. ಮತ್ತು ಮೆಮೊರಿ ಪವರ್, ಮಕ್ಕಳಿಗೆ ಈ ಅನುಲೋಮ ವಿಲೋಮ ಮಾಡೋದ್ರಿಂದ ಅವರಿಗೆ ಮೆಮೊರಿ ಪವರ್ನು ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಏಕಾಗ್ರಚಿತ್ತತೆನೂ ಬೆಳೆಯುತ್ತೆ. ಎಲ್ಲರೂ ಮಾಡಬೇಕು, ಮಕ್ಕಳಿಗೆ ಈ ಅಭ್ಯಾಸ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಹೈ BP ಕಂಟ್ರೋಲ್ಗೆ ಒಳ್ಳೆ ಪ್ರಾಣಾಯಾಮ. ಮತ್ತು ಇದು ಗ್ಲೂಕೋಸ್ ಪ್ರೊಡಕ್ಷನ್, ಗ್ಲೂಕೋಸ್ ಉತ್ಪತ್ತಿ ಆಗಲಿಕ್ಕೆ ಅನುಕೂಲವಾಗುತ್ತದೆ. ಮತ್ತು ಡಿಪ್ರೆಷನ್, ನಕಾರಾತ್ಮಕ ವಿಚಾರಗಳನ್ನು ತೆಗೆದು ಸಕಾರಾತ್ಮಕ ವಿಚಾರ ಬರಲಿಕ್ಕೆ ಒಳ್ಳೆ ಪ್ರಾಣಾಯಾಮ. ಇದು ಇನ್ನೊಂದು, ಈ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ ದೇಹದಲ್ಲಿ. 12 ಸಿಸ್ಟಮ್ ದೇಹದಲ್ಲಿ ಇದ್ದಾವಲ್ಲ, ಅದರಲ್ಲಿ ಒಂದು 12 ಸಿಸ್ಟಮ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ. ಆ ನರ್ವಸ್ ಸಿಸ್ಟಮ್ನಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇನ್ನೊಂದು ನಮಗೇನಂತಾರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತಾರೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡು. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂದರೆ ಸ್ಪೈನಲ್ ಕಾರ್ಡದಲ್ಲದೆ ಇತರ ಭಾಗಗಳಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸಿಸ್ಟಮ್ಗೆ ನಮ್ಮ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ. ಆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ನಲ್ಲಿ 2 ಇರ್ತವೆ, ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್. ಸಿಂಪಥೆಟಿಕ್ ಅಂದರೆ, ಪ್ಯಾರಾಸಿಂಪಥೆಟಿಕ್ ಅಂದರೆ ಅದಕ್ಕೇನಂತಾರೆ ಅಟಾನಮಸ್ ನರ್ವಸ್ ಸಿಸ್ಟಮ್ ಅಂತಾರೆ. ಅದು ಯಾವಾಗ ಅಂದರೆ ನೋಡಿ, ಏನಾದರೂ ಟೆನ್ಷನ್ಸ್ ಆದಾಗ, ಏನಾದರೂ ನಮಗೆ ಸಿಟ್ಟು ತೊಗೊಂಡಾಗ ಅವಾಗೇನಾಗುತ್ತೆ, ಸಿಂಪಥೆಟಿಕ್ ಎತ್ತಂತಾನೆ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ನಮಗೇನಾಗುತ್ತೆ, ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಪಂಪಿಂಗ್ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಕರಳಿನಲ್ಲಿ ಮತ್ತು ಹೊಟ್ಟೆ ಭಾಗದಲ್ಲಿ ಬೈಲ್ ಜ್ಯೂಸ್ ಜಾಸ್ತಿ ಉತ್ಪತ್ತಿ ಆಗೋದು, ಉತ್ಪತ್ತಿ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಅದನ್ನು ನಾವು ರಿವರ್ಸ್ ಇಂಜಿನಿಯರಿಂಗ್, ಅಟೋನಾಮಸ್ ನರ್ವಸ್ ಸಿಸ್ಟಮ್ ಅಂದರೆ ಪ್ಯಾರಾಸಿಂಪಥೆಟಿಕ್ ಅಂದರೆ ನಾರ್ಮಲ್ ಸಿಸ್ಟಮ್ ತರಬೇಕು. ಅಂದರೆ ಆ ಇಂಬ್ಯಾಲೆನ್ಸ್ ಆಗಿದ್ದ ನಾರ್ಮಲ್ ಸಿಸ್ಟಮ್ ಬರಬೇಕಾದ್ರೆ ಈ ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ನಮಗೆ ಅಟಾನಮಸ್ ನರ್ವಸ್ ಸಿಸ್ಟಮ್ ತರಲಿಕ್ಕೆ ಬರುತ್ತೆ. ಇದಕ್ಕೆ ಆಟೋಮೆಟಿಕ್ ಪೈಲಟ್ ಸಿಸ್ಟಮ್ನು ಅಂತಾರೆ. ಇದು ತುಂಬ ಒಳ್ಳೆ ನರ್ವಸ್ ಸಿಸ್ಟಮ್ಗೆ. ಇಷ್ಟು ಲಾಭಗಳು ನಮಗೆ ಅನುಲೋಮ ವಿಲೋಮದಿಂದ ಸಿಗ್ತಾ ಇರ್ತವೆ. ಇದನ್ನು ಪ್ರತಿನಿತ್ಯ ತಪ್ಪದೇ ಮಾಡಬೇಕು. ಓಕೆ, ಇಷ್ಟು ಲಾಭಗಳನ್ನು ತಿಳ್ಕೊಂಡಿದ್ದೀವಿ. ಒಂದು ಎಕ್ಸಾಂಪಲ್ ನೋಡಿ, ನಾಯಿ ಇಷ್ಟು ಬೇರೆ ಉಸಿರಾಟ ಮಾಡುತ್ತೆ, 30 ರಿಂದ 40. ಅದರದ್ದು ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ನೋಡಿ, ತುಂಬ ಕಡಿಮೆ. ಅದೇ ರಿವರ್ಸ್ ಹೋಗೋಣ. ಟಾರ್ಟೈಸ್ ಗೊತ್ತಲ್ಲ, ಟಾರ್ಟೈಸ್ ಹೇಗಿರುತ್ತೆ? ಅದು 1 ನಿಮಿಷಕ್ಕೆ 4 ರಿಂದ 5 ಬಾರಿ ಮಾತ್ರ ಉಸಿರಾಟ ಮಾಡುತ್ತೆ. ಅದರ ಲೈಫ್ ಸ್ಪ್ಯಾನ್ ಮೋರ್ ದನ್ 100 years ಅಂತಾರೆ. ಹೌದಾ? ಅದಕ್ಕೆ ನಾವು 1 ನಿಮಿಷಕ್ಕೆ 15 ರಿಂದ 17 ಅಂತೀವಲ್ಲ, ಈ ನಮ್ಮ ಅನುಲೋಮ ವಿಲೋಮದಿಂದ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, 1 ನಿಮಿಷಕ್ಕೆ 6 ಬಾರಿ ಮಾಡ್ತೀವಿ. ಅಷ್ಟು ಸ್ಲೋ ಆಗಿ ಮಾಡೋದ್ರಿಂದ ನಮಗೆ ಲೈಫ್ ಸ್ಪ್ಯಾನ್ ಅನ್ನು ಇನ್ಕ್ರೀಸ್ ಆಗುತ್ತೆ. ಇಷ್ಟು ನಾವು ಅನುಲೋಮ ವಿಲೋಮದಿಂದ ಪ್ರಯೋಜನ ತಿಳ್ಕೊಂಡಿದ್ದೀವಿ. ಬನ್ನಿ, ಈ ನೆಕ್ಸ್ಟ್ ಪ್ರಾಣಾಯಾಮ ಮಾಡಬೇಕು ಹೋಗೋಣ. 6ನೇ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮ ಮತ್ತೆ ಆವಾಸನ ವಿಕಾಸದಲ್ಲಿ ಕೂತ್ಕೊಂಡು ಮಾಡಬೇಕು. ಈ ಭ್ರಾಮರಿ ಪ್ರಾಣಾಯಾಮ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನೋಡಿ. ಮೊದಲು ಹೆಬ್ಬೆರಳಿಂದ ನಮ್ಮ ಕಿವಿಯಲ್ಲಿ ಇರ್ತಾವಲ್ಲ, ಇವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಕಿವಿ ಕ್ಲೋಸ್ ಆಗುತ್ತೆ. 3 ಬೆರಳುಗಳನ್ನು ನಮ್ಮ ಕಣ್ಣುಗಳ ಮೇಲೆ ಇಡಬೇಕು. ಒಂದು ತೋರು ಬೆರಳನ್ನು ಹಣೆ ಮೇಲೆ ಇಟ್ಕೋಬೇಕು. ಈ ಥರ ಇಟ್ಕೊಂಡು ನಾವು ಬ್ರೀತ್ ಇನ್ ಮಾಡಬೇಕು. ಫಸ್ಟ್ ಬ್ರೀತ್ ಇನ್ ಫುಲ್ ಉಸಿರಾಟ ತಗೊಂಡು ಬ್ರೀತ್ ಔಟ್ ಮಾಡ್ತಾ ಇರಬೇಕಾದ್ರೆ, ಬ್ರೀತ್ ಔಟ್ ಮಾಡ್ತಾ ಹಮ್ಮಿಂಗ್ ಸೌಂಡ್, ಗೂಂಗಡಿ ಹುಳು ಸೌಂಡ್ ಹೆಂಗೆ ಮಾಡುತ್ತೆ, ಗೂಂಗಡಿ ಸೌಂಡ್ ಬರುತ್ತಲ್ಲ ಆ ಥರ ಎಷ್ಟೊತ್ತಾಗುತ್ತೆ ಅಷ್ಟು, ಒಂದು 10 ರಿಂದ 20 ಸೆಕೆಂಡು ಉಸಿರು ಬಿಡ್ತಾ ಸೌಂಡ್ ಮಾಡಿ ಮತ್ತೆ ಉಸಿರನ್ನು ತಗೊಳ್ಳೋದು. ಈ ಥರ 5 ಬಾರಿ ಮಾಡಬೇಕು ಮಿನಿಮಮ್ಮು. ಇದನ್ನು ಭ್ರಾಮರಿ ಪ್ರಾಣಾಯಾಮವನ್ನು ಮಿನಿಮಮ್ 5 ಬಾರಿ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಮಾಡಬೇಕು. ನನ್ನ ಜೊತೆಗೆ ಎಲ್ಲರೂ ಸ್ಟಾರ್ಟ್ ಮಾಡೋಣ. ಒಂದ್ಸರಿ ನೋಡ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್ ವಿತ್ ಹಮ್ಮಿಂಗ್ ಸೌಂಡ್ ಅಥವಾ ಗೂಂಗಡಿ ಸೌಂಡ್ ಅಂತಾರೆ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ.
ಈ ಥರ ಗಂಟಲಿನಲ್ಲಿ ನಮ್ಮ ಈ ಭಾಗದಿಂದ ವಿಶುದ್ಧಿ ಚಕ್ರ ಅಂತಲ್ಲಿ, ವಿಶುದ್ಧಿ ಚಕ್ರ ಅಂದರೆ ಆ ಗಂಟಲಿನ ಭಾಗದಲ್ಲಿ ಮಹಾಕಾರವಾಗಿ ನಮಗೆ ಸೌಂಡ್ ಬರ್ತಾ ಇರ್ತದೆ. 5 ಬಾರಿ ಪ್ರಾಕ್ಟೀಸ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡ್ತಾ ಗುಂಗುಡಿ ಸೌಂಡ್. ಈ ಥರ 5 ಬಾರಿ ಅಭ್ಯಾಸ ಮಾಡಬೇಕು. ಇನ್ನು ಹೆಚ್ಚಿಗೆ ಬೇಕಂದವರು ಮಾಡ್ತಾ ಇರ್ಬೋದು. 5 ಟೈಮ್ಸ್ ಮಿನಿಮಮ್ ಇಸ್ ರಿಕ್ವೈರ್ಡ್. ಬನ್ನಿ ಈ ಬ್ರಾಹ್ಮರಿ ಪ್ರಾಣಾಯಾಮದಿಂದ ನಮಗೇನೇನು ಲಾಭ ಅಂತ ತಿಳ್ಕೊಳ್ಳೋಣ. ನೋಡಿ, ಈ ಥರ ಹಿಡ್ಕೊಂಡಿರ್ತೀವಲ್ಲ, ಇದಕ್ಕೆ ಷಣ್ಮುಖ ಮುದ್ರೆ ಅಂತಾರೆ. 3 ಬೆರಳು ಕಣ್ಣಿನ ಮೇಲೆ, 1 ಬೆರಳು ಹಣೆ ಮೇಲೆ, ಇನ್ನು ಒಂದು ಕಿವಿ ಮುಚ್ಚಿರ್ತೀವಿ. ಇದರ ಲಾಭಗಳನ್ನು ತಿಳ್ಕೊಳ್ಳೋಣ. ಈ ಬ್ರಾಹ್ಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮೆದುಳಿನ ಭಾಗಕ್ಕೆ ವ್ಯಾಯಾಮ ಆಗ್ತದೆ. ಹೆಡೇಕ್, ಮೈಗ್ರೇನ್, ತಲೆ ತಿಮ್ಮನದು ಅದು ಏನೇ ಇದ್ದರೂ ಸ್ವಲ್ಪ ಕಡಿಮೆ ಆಗ್ತದೆ. ಮನಸ್ಸಿನ ಚಂಚಲತೆ ಇರುತ್ತಲ್ಲ, ಅದು ದೂರ ಮಾಡುತ್ತದೆ ಮತ್ತು ಇದರಿಂದ ಶಾಂತಿ ಜಾಸ್ತಿ ಸಿಗುತ್ತೆ ನಮಗೆ. ಓಕೆ, ಇದರಲ್ಲಿ ಇನ್ನೊಂದು ಮಕ್ಕಳಿಗೂ ಈ ಥರ ಹೇಳಿದ್ನಲ್ಲ, ಏಕಾಗ್ರತೆ ಚಿತ್ತತೆ ಜಾಸ್ತಿ ಆಗುತ್ತೆ ಮತ್ತು ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತದೆ. ಅಜ್ಞಾನವನ್ನು ದೂರ ಮಾಡಿ ನಮಗೆ ಉತ್ತೇಜನವನ್ನು ಕೊಡುತ್ತೆ. ಜ್ಞಾನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಹೃದಯ ರೋಗ ಇದ್ದವರಿಗೆ ಆ ಬ್ರೀತಿಂಗ್ನಲ್ಲಿ ನಾವು ಆ ವಿಶುದ್ಧಿ ಚಕ್ರದಿಂದ ಮಖಾರ ಮಾಡ್ತೀವಲ್ಲ, ಅದರಿಂದ ಏನಾದರೂ ತೊಂದರೆಗಳಿದ್ರೆ ಕ್ಲಿಯರ್ ಆಗುತ್ತೆ ಮತ್ತು ಡಿಪ್ರೆಷನ್ ಇದ್ದವರಿಗೆ ನಿವಾರಣೆ ಆಗುತ್ತೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಈ ಥರ ನಾವು ಮಖಾರ ಮಾಡ್ತೀವಲ್ಲ, ವಿಶುದ್ಧಿ ಚಕ್ರ ಅಂತ ಹೇಳಿದ್ನಲ್ಲ, ಮಖಾರ ಮಾಡೋದ್ರಿಂದ ಈ ಭಾಗದಲ್ಲಿ ನಮಗೆ ನೈಟ್ರಿಕ್ ಆಕ್ಸೈಡ್ ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಆಗುತ್ತೆ. ದೇಹದಲ್ಲಿ ತಂತಾನೆ ನೈಟ್ರಿಕ್ ಆಕ್ಸೈಡ್ ಅನ್ನೋದು ನೈಟ್ರಿಕ್ ಆಕ್ಸೈಡ್ ಅನ್ನೋದು ತಂತಾನೆ ಉತ್ಪತ್ತಿ ಆಗುತ್ತೆ. ಇದು ಈ ಪ್ರಾಣಾಯಾಮ ನಮ್ಮ ನೆಕ್ಸ್ಟ್ ಧ್ಯಾನಕ್ಕೆ ಹೋಗಲಿಕ್ಕೆ ಪ್ರೀ ಪ್ರಾಣಾಯಾಮ, ನಮಗೆ ಮುಂದೆ ಧ್ಯಾನ ಮಾಡಲಿಕ್ಕೆ ಒಂದು ಉಪಯುಕ್ತವಾದಂಥ ಪ್ರಾಣಾಯಾಮ. ಇಷ್ಟು ನಾವು ಬ್ರಾಹ್ಮರಿ ಪ್ರಾಣಾಯಾಮದಿಂದ ನಾವು ಪ್ರಯೋಜನಗಳನ್ನು ಪಡ್ಕೊಳ್ತೀವಿ. ಬನ್ನಿ ನೆಕ್ಸ್ಟ್ ಪ್ರಾಣಾಯಾಮ, 7ನೇ ಪ್ರಾಣಾಯಾಮ ಉದ್ಗೀತ್ ಪ್ರಾಣಾಯಾಮ. ಉದ್ಗೀತ್ ಪ್ರಾಣಾಯಾಮ ಅಂದರೆ ಏನು? ನಾವು ಓಂಕಾರವನ್ನು ಮಾಡ್ತೀವಿ. ಓಂಕಾರ ಅಂದರೆ ಅಕಾರ, ಉಕಾರ ಮತ್ತು ಮಕಾರ. ಅಕಾರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಉಕಾರ ಬಂದಾಗ ಇಲ್ಲೇ ಇರುತ್ತೆ, ಮಕಾರ ಬಂದಾಗ ಗಂಟ್ಲಿನಲ್ಲಿಂದ ಸೌಂಡ್. ಅಕಾರ, ಉಕಾರ ಮತ್ತು ಮಕಾರದಿಂದ ಉಚ್ಚಾರ ಮಾಡ್ತಕ್ಕಂಥದ್ದು ಆ ಭಗವಂತನಲ್ಲಿ ಸೇರೋದು, ಅಂದರೆ ಸೃಷ್ಟಿಕರ್ತನಲ್ಲಿ ಸೇರೋದು. ಓಂಕಾರ ಅಂದರೆ ಬ್ರಹ್ಮಾಂಡ. ಇದನ್ನು 3 ಸತಿ ಅಥವಾ 5 ಸರಿ ಮಾಡಬೇಕು. ಓಂಕಾರವನ್ನು ನಾವು ಉದ್ಗೀತ್ ಪ್ರಾಣಾಯಾಮವನ್ನು ಸ್ಟಾರ್ಟ್ ಮಾಡೋಣ. 3 ಸತಿ ಮಾಡೋಣ. ಬನ್ನಿ ಸ್ಟಾರ್ಟ್. ಬ್ರೀತ್ ಇನ್,
ಥರ 3 ರಿಂದ 5 ಬಾರಿ ಓಂಕಾರ ಮಾಡಿ ಹಾಗೇ ಇರಬೇಕು. ನಮ್ಮ ದೇಹವನ್ನು ಸಡಿಲ ಮಾಡ್ಕೊಳ್ಳೋಣ, ಫ್ರೀ ಬಿಡೋಣ. ನೆಕ್ಸ್ಟ್ನೇ ಪ್ರಾಣಾಯಾಮ 8ನೇ ಪ್ರಾಣಾಯಾಮ ಪ್ರಣವ ಧ್ಯಾನ. ಈ ಪ್ರಣವ ಧ್ಯಾನವನ್ನು ನಮ್ಮ ದೇಹವನ್ನು ಫುಲ್ಲು ಫ್ರೀ ಬಿಟ್ಟು ಮೌನವಾಗಿ ಕುಳಿತುಕೊಂಡು ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಮನಸ್ಸು ಆ ಉಸಿರಾಟದ ಕ್ರಮ, ಹೇಗೆ ಉಸಿರಾಟ ಒಳಗಡೆ ಹೋಗ್ತಾ ಇದೆ, ಹೇಗೆ ಹೊರಗಡೆ ಬರ್ತಾ ಇದೆ, ಅದರ ಬಗ್ಗೆ ಮಾತ್ರ ಮನಸ್ಸಿನಿಂದ ಗಮನ ಕೊಟ್ಟು ಒಳಗಡೆಯಿಂದನೇ ಓಂಕಾರ ಉಚ್ಚಾರ ಮಾಡ್ತಾ ಇರೋದು. ಈ ಥರ ಮೌನವಾಗಿದ್ದು ಉಸಿರಾಟದ ಗಮನ ಮಾತ್ರ. ಆ ಒಂದೊಂದು ಉಸಿರಾಟ ನಮ್ಮ ಮೂಗಿನ ಸೊಳ್ಳೆಗಳಿಂದ ಒಳಗಡೆ ಹೇಗೆ ಹೋಗ್ತಾ ಇದೆ, ಹೇಗೆ ಹೊರಗಡೆ ಬರ್ತಾ ಇದೆ, ಅದರ ಬಗ್ಗೆ ಮಾತ್ರ ಗಮನ. ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ಆ ಉಸಿರಾಟದ ಕಡೆನೇ ಗಮನ. ಏನೇ ವಿಚಾರ ಬರಲಿ ಆಕ್ಸೆಪ್ಟ್ ಮಾಡ್ತಾ ಇರೋಣ. ಮತ್ತೆ ಗಮನ ಉಸಿರಾಟದ ಕಡೆ ಮಾತ್ರ ಇರಲಿ. ಮೌನವಾಗಿದ್ದು ಉಸಿರಾಟದ ಕಡೆ ಮಾತ್ರ ಗಮನ. ಸಾಕ್ಷಿ ಭಾವದಿಂದ ಆ ಒಳ ಉಸಿರಿನ ಬಗ್ಗೆ ತೀವ್ರತೆಯನ್ನು ಗಮನ ಮಾಡೋದು. ಇದನ್ನು ಮಿನಿಮಮ್ 3 to 5 minutes ಮಾಡಬೇಕು. ಇನ್ನೂ ಹೆಚ್ಚು ಸಮಯ ಮಾಡಿದ್ರೆ ತುಂಬ ಒಳ್ಳೆಯದು. ಧ್ಯಾನವನ್ನು ನಮಗೆ ಎಷ್ಟು ಬೇಕಷ್ಟು ಮಾಡಿ. ಆ ಸೃಷ್ಟಿಕರ್ತ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ನೆನೆಸ್ಕೊಳ್ಳುತ್ತಾ, ಪಂಚಭೂತಗಳನ್ನು ನೆನೆಸ್ಕೊಳ್ಳುತ್ತಾ, ಆಕಾಶ, ವಾಯು, ಭೂಮಿ, ಜಲ, ಅಗ್ನಿಯನ್ನು ನೆನೆಸ್ಕೊಳ್ಳುತ್ತಾ, ಗುರು ಹಿರಿಯರನ್ನು ನೆನೆಸ್ಕೊಳ್ಳುತ್ತಾ, ತಂದೆ ತಾಯಿಯನ್ನು ನೆನೆಸ್ಕೊಳ್ಳುತ್ತಾ, ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಧಾನವಾಗಿ ಆ ಕೈಗಳನ್ನು ಎತ್ತಿ ಕಾಸ್ಮಿಕ್ ಎನರ್ಜಿಯನ್ನು ತಗೊಂಡು ಕಣ್ಣುಗಳು, ಮೂಗು, ಬಾಯಿ, ಮುಖಗಳೆಲ್ಲ ತಾಕಿಸಿ ನಿಧಾನವಾಗಿ ನಮ್ಮ ಕಣ್ಣು ಮುಂದೆಯಿಂದ ಕೈಯಲ್ಲಿಟ್ಟು ನಿಧಾನವಾಗಿ ಕಣ್ಣನ್ನು ನೋಡಿ ತೆಗಿಬೇಕು. ರಿಲ್ಯಾಕ್ಸ್ ಆಗಿ ಈ ಥರ 8 ಪ್ರಾಣಾಯಾಮಗಳನ್ನು ಮಾಡಿದ್ದೀವಿ. ಪ್ರಣವ ಧ್ಯಾನವನ್ನು ಮಾಡಿ ನಾವು 8 ಪ್ರಾಣಾಯಾಮಗಳನ್ನು ಕಲಿತಿದ್ದೀವಿ. ಈ 8 ಪ್ರಾಣಾಯಾಮಗಳನ್ನು ಪ್ರತಿನಿತ್ಯ ಮಾಡಿದರೆ ನಮಗೆ ತುಂಬ ಒಳ್ಳೆಯದು, ಒಳ್ಳೆಯ ಆರೋಗ್ಯ ಸಿಗುತ್ತೆ. ಎಲ್ಲರೂ ಪ್ರಾಣಾಯಾಮಗಳನ್ನು ಮಾಡಿ. ಯಾರಿಗೆ ಆಗೋದಿಲ್ಲ ಅಟ್ಲೀಸ್ಟ್ ನಾವು 2 ಪ್ರಾಣಾಯಾಮ ಅಂತೂ ಮಿಸ್ ಮಾಡಲೇಬಾರ್ದು. ಯಾವುದ್ಯಾವುದು? ಕಪಾಲಭಾತಿ ಮತ್ತು ಅನುಲೋಮ. ಇವೆರಡಾದರೂ ಕಂಪಲ್ಸರಿ ಮಾಡಬೇಕು. ಉಳಿದು ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ. ಎಲ್ಲರೂ 8 ಪ್ರಾಣಾಯಾಮವನ್ನು ಮಾಡಿ ಆರೋಗ್ಯವಾಗಿರಂತೇಳಿ ನನ್ನ ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮುಗಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು.